ಇಲ್ಲ ಪವಿತ್ರ ಮಾತ್ರ ಪವಿತ್ರ ಮಾತ್ರ ಯಾರು இப்போ 11:30. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೇಡಮ್ ಹೇಗಿದ್ದೀರಾ ಸರ್? ಚೆನ್ನಾಗಿ. ಏನು ಕ್ಲಾಸ್ ಇಲ್ಲ ಅನ್ಕೊಂಡ್ರೆ ಇವತ್ತು ಯಾರು ಬಂದೇ ಇಲ್ಲ? ಒಂದೆರಡು ನಿಮಿಷ ಎಲ್ರು ಜಾಯ್ನ್ ಆಗ್ಬಿಡ್ತಾರೆ ಸರ್, ಒಂದೆರಡು ನಿಮಿಷ ಆಗುತ್ತೆ ಅಷ್ಟೇ. ಶುರು ಮಾಡಿ ಸರ್, ಬರ್ತಾರೆ ಎಲ್ರು ಜಾಯ್ನ್ ಆಗ್ತಾರೆ. ನೋಡೋಣ, ಇನ್ನೊಂದು ನಿಮಿಷ ನೋಡೋಣ. ಇಟ್ಲಿ ಚಿನ್ಸೆ 1 ನಿಮಿಷಕ್ಕೆ ಆಯ್ತು. ಪರ್ಫೆಕ್ಟ್ ನೋಡೋಣ, 1 ನಿಮಿಷ 5 ವರ್ಷ ಬರ್ಕೊಂಡು. ಆರಾಮ ಸುಧಾಮಣಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಮನೆಗೆ ಬರ್ಬೇಕು ಅಂತ ಕ್ಲಾಸ್ ಆದ್ಮೇಲೆ ನೋಡ್ತೀರಂತೆ, ತೋರಿಸ್ತೀನಿ. ಇಲ್ಲ, ಸಂಜೆ ಮನೆಗೆ ಬರ್ತೀವಿ ಸರ್. ಆಚಾರ್ಯ ಕವಿತಾರ್ಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಕ್ಮೌ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ತ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಶ್ರೀಪರಾಶರ ಭಟ್ಟಾರ್ಯಃ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಗಸುತಃ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಜಸೇ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಗತಾತಂತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಸ್ವಯಂಭೂ ಶಂಭುರಾದಿತ್ಯ ನೋಡಿದೆ, ಅದರಲ್ಲಿ ಪರಾಶರ ಭಟ್ರ ವ್ಯಾಖ್ಯಾನ ಮತ್ತೆ ಶಂಕರ ವ್ಯಾಖ್ಯಾನ ನೋಡಿದೆ. ಇಲ್ಲಿ ಮಧ್ವರ ವ್ಯಾಖ್ಯಾನ ನೋಡೋಣ. ಸ್ವಯಂಭೂ ಓಂ ಸ್ವಯಂಭುವೇ ನಮಃ ಎಂದಂದ್ರಲ್ಲಿ ಸ್ವಯಮೇವ ಭವತಿ ಇದು ಸ್ವಯಂಭೂ, ತನ್ನಿಂದ ತಾನೇ ತೋರ್ಕೊಳ್ಳೋದ್ರಿಂದ ಅವನು ಸ್ವಯಂಭೂ ಅಂತ. ಅವನಿಗೆ ಯಾರು ಒಂದು ಇನ್ನೊಬ್ರು ಸೃಷ್ಟಿ ಮಾಡಬೇಕು, ಇನ್ನೊಬ್ರು ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ತಾನೇ ತೋರ್ಕೊಳ್ಳೋದ್ರಿಂದ ಅವನು ಸ್ವಯಂಭೂ ಅಂತ ಹೇಳ್ತಾರೆ. ಆಮೇಲೆ ಇನ್ನು ಹೇಳ್ತಾರೆ, ಈ ಸ್ವಯಂಭೂ ಅನ್ನೋದು ಇವರು ಸ್ವಯಂನ ಅಯಂ ಅಂತ ಬಿಡಿಸ್ತಾರೆ. ಇವರು ಮಧ್ವಾಚಾರ್ಯರಲ್ಲಿ ಬಹಳ ವಿಶೇಷ ಕೆಲವು ಪದಗಳನ್ನ ಇವೆಲ್ಲ ನೋಡಿ, ನಮ್ಮ ಪೂರ್ವಾಚಾರ್ಯರೆಲ್ಲರೂ ವ್ಯಾಕರಣದಲ್ಲಿ ಬಹಳ ಇದು ಬಹಳ ಗಟ್ಟಿಗರು ಅವರು. ಶಂಕರರೇ ಆಗಲಿ, ರಾಮಾನುಜರಾಗಲಿ, ರಾಮಾನುಜ ಸಾಕ್ಷಾತ್ ಪಾಣಿನಿಯ ಸ್ವರೂಪ ಆಯ್ತವರು. ಅವರು ಈ ಸ್ವಯಂ ಅನ್ನೋದನ್ನ ಅಯಂ ಅಂತ ಬಿಡಿಸ್ತಾರೆ. ಇವರೊಂದು ಸ್ವಲ್ಪ ವಿಶೇಷವಾಗಿ ಇದ್ರಲ್ಲಿ ಉಪನಿಷತ್ತು ಅಷ್ಟೇನೆ ಕೆಲವನ್ನ ಬಹಳ ವಿಶೇಷವಾಗಿ ಪದಗಳನ್ನ ಬಿಡಿಸಿ ಅರ್ಥ ಮಾಡ್ತಾರೆ. ಇಲ್ಲಿ ಅಂತಂದ್ರೆ ಶೋಭನಂ ಅಂತ, ಲೋಕಸ್ಯ ಅಂದ್ರೆ ಶೋಭನಂ, ಅಯಂ ಅಂದ್ರೆ ಶುಭ ರೂಪಂ, ಪುಮರ್ತಂ ಉದ್ದೇಶ್ಯ ಭವತಿ ಇತಿ ಸ್ವಯಂಭೂ. ಅದಂದ್ರೆ ಅವನ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡೋದಕ್ಕೋಸ್ಕರ ಅವನು ಇರೋದು. ಅವನು ಭಗವಂತ ಯಾತಕ್ಕಿರ್ತಾನೆ ಅಂದ್ರೆ ಅಯಂ, ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡೋದಕ್ಕೆ ಇರೋದ್ರಿಂದಲೂ ಸ್ವಯಂಭೂ, ತಾನಾಗಿ ಉದ್ಭವ ಆದ ಅಂತ ಒಂದು ಸ್ವಯಂಭೂ, ಇದನ್ನ ಹತ್ರ ಹೇಳ್ತಾರೆ.
ಆಮೇಲೆ ಸ್ವಯಂ ಸ್ವತಂತ್ರ ಏವ ಭವತಿ ನ ಪರತಂತ್ರ ಇದೆ ಸ್ವಯಂಭೂ. ಇವನು ಸ್ವಯಂ ಸ್ವತಂತ್ರ, ಅವನಿಗೆ ಯಾರೂ ಇಲ್ಲ, ಅವನೇನ ಒಂದು ನಿರ್ದೇಶ ಮಾಡುವವರು, ಅವನಿಗೆ ಒಂದು ಆದೇಶ ಮಾಡುವವರು ಯಾರೂ ಇಲ್ಲ, ಅವನೇ. ಅದರಿಂದ ಅವನು ಸ್ವತಂತ್ರ, ಅವನು ಸ್ವತಂತ್ರ ಏವ ಭವತಿ, ಅವ ಯಾವಾಗಲೂ ಸ್ವತಂತ್ರನೇ. ನಾವು ಯಾವಾಗಲೂ ಪರತಂತ್ರರೇ. ಅದರಿಂದ ನ ಪರತಂತ್ರ ಅಂದ್ರೆ ಇಲ್ಲಿ ಅವನು ಜೀವಾತ್ಮನಿಗೆ ಇಲ್ಲಿ ಭೇದವನ್ನು ತೋರಿಸ್ತಾರೆ. ಪರಮಾತ್ಮ ಜೀವಾತ್ಮ ಬೇರೆ ಅನ್ನೋದಕ್ಕೆ ಅವನು ಪರತಂತ್ರನಲ್ಲ. ಜೀವಾತ್ಮ ಯಾವಾಗ್ಲೂ ಪರತಂತ್ರ, ಪರಮಾತ್ಮ ಯಾವಾಗ್ಲೂ ಸ್ವತಂತ್ರ. ನಮಗೆ ಕೆಲವು ಸ್ವತಂತ್ರವನ್ನ ಕೊಡ್ತಾನೆ ನಮಗಷ್ಟೇನೆ, ಅದನ್ನ ದುರುಪಯೋಗ ಮಾಡ್ಕೊಂಡು ನಾವು ಪ್ರಗತಿ ಮಂಡಲದಲ್ಲಿ ಬಂದಿದ್ದೀವಿ. ಅವನು ಯಾವಾಗಲೂ ಸ್ವತಂತ್ರ, ನಾವು ಪರತಂತ್ರರು. ನಮಗೆ ಸ್ವತಂತ್ರ ಬರೋದು ಮೋಕ್ಷಕ್ಕೆ ಹೋದ್ಮೇಲೆ ಮಾತ್ರ ಬರುತ್ತೆ. ಅದರಿಂದ ಸ್ವಯಂಭೂ, ಅವನಿಗೆ ಸ್ವತಂತ್ರನಾದ್ರಿಂದ ಅವನು ಸ್ವಯಂಭೂ ಅಂತ ಹೇಳ್ತಾರೆ. ಕಡೆಗೆ ಸ್ವಯಮೇವ ಪರಾನ್ ಅಪೇಕ್ಷೋ ಜಗದ್ ಭಾವಯತಿ ಇತಿ ಸ್ವಯಂಭೂ. ಕಡೆಗೆ ಅವನು ಅವನು ಪರ ಅನಪೇಕ್ಷ, ಇಲ್ಲಿ ಪರ ಅನಪೇಕ್ಷ ಅಂತ ಬಿಡಿಸ್ಬೇಕು, ಪರ ಅನಪೇಕ್ಷವಲ್ಲ, ಪರ ಅನಪೇಕ್ಷ. ಅವನು ತನ್ನ ಇಂದ್ರೆ ಇನ್ನೊಬ್ಬರ ಒಂದು ಅಪೇಕ್ಷೆ ಇಲ್ಲ, ತನಗೆ ತಾನೇ ಸ್ವಯಮೇವ ಜಗದ್ ಭಾವಯತಿ, ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಜಗತ್ತನ್ನ ಸೃಷ್ಟಿ ಮಾಡಿದಾಗ ಯಾರು ಕೇಳ್ಕೊಳ್ಳೋದಿಲ್ಲ, ಯಾರು ಪ್ರಾರ್ಥನೆ ಮಾಡೋದಿಲ್ಲ. ಅದಕ್ಕೆ ಪರಾನ್ ಅನಪೇಕ್ಷ, ಬೇರೆಯವರು ಯಾವ ಅಪೇಕ್ಷೆಯೂ ಇಲ್ಲದೆ ಇದ್ರು ಸಹ ತಾನಾಗೆ ಸ್ವಯಂ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ಅದರಲ್ಲಿ ಜೀವಾತ್ಮರಿಗೆಲ್ಲ ಅವರ ಕರ್ಮಗಳನ್ನ ಕಳ್ಕೊಳ್ದು ಮಾಡ್ತಾನೆ. ಅದರಿಂದಲೂ ಸ್ವಯಂಭೂ ಅಂತ ಹೇಳ್ತಾರೆ. ಕಡೆಗೆ ಆಮೇಲೆ ಸ್ವಯಮೇವ ಸ್ವಸ್ಯ ಭೂರಾಶ್ರಯ ಇತಿ ಸ್ವಯಂಭೂ. ಕಡೆಗೆ ಅವನು ಸ್ವಸ್ಯ ಭೂಹು ಆಶ್ರಯ, ಅವನಿಗೆ ಅವನೇ ಆಶ್ರಯ. ಭಗವಂತನಿಗೆ ಯಾರಪ್ಪ ಆಶ್ರಯ? ಅವನಿಗೆ ಸ್ವಯಂಭೂ ಸ್ವಸ್ವ ಆಶ್ರಯ, ಅವನಿಗೆ ಅವನೇ ಆಶ್ರಯ. ಅದರಿಂದಲೂ ಅವನು ಸ್ವಯಂಭೂ ಅಂತ ಹೇಳ್ಬೋದು ಅಂತಾರೆ. ಕಡೆಗೆ ಅನ್ಯೇಷಾಮಪಿ ಸ್ವಯಮೇವ ಆಶ್ರಯ ಇತಿ ಸ್ವಯಂಭೂ. ತನಗೆ ತಾನೇ ಆಶ್ರಯ ಅಲ್ಲ, ಅನ್ಯೇಷಾಮಪಿ ಬೇರೆಯವ್ರಿಗೂ ಅವನ ಆಶ್ರಯ. ತನಗೆ ತನೇ ಆಶ್ರಯದಿಂದಲೂ ಅವನು ಸ್ವಯಂಭೂ, ಬೇರೆಯವ್ರಿಗೂ ಅವನ ಆಶ್ರಯ, ಅದರಿಂದಲೂ ಅವನು ಸ್ವಯಂಭೂ ಅಂತ ಹೇಳ್ತಾರೆ. ಕಡೆಗೆ ಅವರು ಅದರಲ್ಲಿ ಲಕ್ಷ್ಮಿಯನ್ನು ಸೇರಿಸ್ಕೊಳ್ತಾರೆ. ಅವರು ಲಕ್ಷ್ಮಿಯ ಜೀವಕೋಟೆಗೆ ಸೇರಿಸೋದ್ರಿಂದ ಲಕ್ಷ್ಮಿ ಆದಿಯಾಗಿ ಎಲ್ಲರಿಗೂ ಅವನು ಆಶ್ರಯನಾಗಿದ್ದಾನೆ. ನಮಗೆ ಲಕ್ಷ್ಮಿಗೆ ಆಶ್ರಯನಾಗಿದ್ದಾನೆ ಅಂತ ಹೇಳ್ತಾರೆ, ನಮಗೆ ಅಭ್ಯಂತರ ಇಲ್ಲ. ಆದರೆ ಅವಳು ವಿಭುತ್ವ ಇದೆ ಅಂದ್ಬಿಟ್ಟು ನಾವು ಹೇಳೋದು. ಅವಳು ವಿಭುತ್ವವನ್ನು ತೋರಿಸ್ಕೊಳ್ದೆ ಇರೋದು ಭಗವಂತನ ಅವನೇ ಮಾಡ್ಲಿ ಅನ್ನೋದಕ್ಕೋಸ್ಕರ ತೋರಿಸ್ಕೊಳ್ಳದೆ ತೋರ ತಾಯಿಗೂ ವಿಭುತ್ವ ಅಂತೂ ನಮ್ಮ ಅಭಿಪ್ರಾಯ. ಬಟ್ ಇವರು ತಾಯಿಗೆ ತುಂಬಾ ಮಹತ್ವ ಕೊಡ್ತಾರೆ ಮಧ್ವರು, ಆದ್ರೆ ಜೀವಕೋಟೆಗೆ ಸೇರಿಸ್ತಾರೆ. ಪರಮಾತ್ಮ ಒಬ್ಬನೇ ಅಂದ್ಬಿಟ್ಟು ಜೀವಕೋಟೆಗೆ ಸೇರಿಸ್ತಾರೆ. ಆತರ ಆಮೇಲೆ ಶುರು ಇದರಲ್ಲೂ ಬರುತ್ತೆ, ಕವಿರ್ ಮನೀಷಿ ಪರಿಭೂ ಸ್ವಯಂಭೂ ಅಂದ್ಬಿಟ್ಟು ಮಂತ್ರಗಳಲ್ಲಿ ಬರ್ತಲ್ಲ, ಅದನ್ನು ಹೇಳ್ತಾರೆ. ಯಥಾತಪ್ಯತೋ ಅರ್ಥಾನೇ ವ್ಯದಧಾತೆ ಶಾಶ್ವತೀಭ್ಯ ಸಮಾಭ್ಯ ಅಂತ ಈಶಾವಾಪರ ಉಪನಿಷದಲ್ಲಿ ಬರುವಂತ ಮಂತ್ರ ಇದು. ಕವಿರ್ ಮನೀಷಿ ಪರಿಭೂಹು ಸ್ವಯಂಭೂಹು ಅಂತ ಅದ್ರಲ್ಲಿ ಬರುತ್ತೆ. ಆ ಮಂತ್ರವನ್ನು ತೆಗೆದು ತೋರಿಸ್ತಾರೆ. ವ್ಯದಧಾತೆ ಶಾಶ್ವತೀಭ್ಯ ಸಮಾಭ್ಯ, ಯಾವಾಗ್ಲೂ ಶಾಶ್ವತವಾಗಿರೋನು ಸಮಾನವಾಗಿರೋನವನು ಅವನು. ಸ್ವಯಂಭೂಹು ತಾನು, ಪರಿಭೂಹು ಅಂತ ಹೇಳಿದ್ರೆ ಬೇರೆಯವರಿಗೆ ಆಶ್ರಯ, ಎಲ್ಲವನ್ನೂ ಆವರಿಸ್ಕೊಂಡಿದ್ದಾನೆ, ಅದು ಪರಿಭೂಹು. ಸ್ವಯಂಭೂಹು ತಾನೇ ಆಗಿದ್ದಾನಲ್ಲ, ಅದು ಎಲ್ಲವನ್ನೂ ಸಹ ಅದಕ್ಕೆ ಅಂದ್ರೆ ಸದಾ ಅನನ್ಯ ಆಶ್ರಯತ್ವಾತೆ, ಇನ್ನೊಬ್ಬರ ಆಶ್ರಯವಿಲ್ಲ, ಸದಾ ಅನನ್ಯ ಆಶ್ರಯತ್ವಾತೆ. ಇನ್ನೊಂದು ಭಗವಂತ ನೆಲೆಗೆ ಒಂದು ಬೇರೆ ಯಾವ ಆಶ್ರಯವೂ ಬೇಡ, ಅವನಿಗೆ ಅವನೇ ಆಶ್ರಯ. ಅದರಿಂದ ಅವನು ಸ್ವಯಂಭೂ ಅಂತಾರೆ. ಆಮೇಲೆ ಶಂಭುಹು ಅನ್ನುವ ಹೇಳ್ತಾರೆ. ಓಂ ಶಂಭವೇ ನಮಃ ಅಂತದು. ಶಂ ಸುಖಂ ತಸ್ಯ ಭೂರಾಶ್ರಯ ಶಂಭುಹು, ಇದು ಬೇರೆಯವ್ರು ಮಾಡ್ದಂಗೆ. ಶಂ ಅಂದ್ರೆ ಸುಖ, ಅದು. ಕಡೆಗೆ ತಸ್ಯ ಭೂರಾಶ್ರಯ, ಕಡೆಗೆ ಅವನು ಎಲ್ಲರಿಗೂ ಭೂರಾಶ್ರಯ, ಪ್ರತಿಯೊಂದು ಭೂಹು ಅಂದ್ರೆ ಆಶ್ರಯ, ತಸ್ಯ ಅಂದ್ರೆ ಸುಖ, ಭೂಹು ಆಶ್ರಯ ಅಂದ್ರೆ ಸುಖಕ್ಕೆ ಅವನ ನೆಲೆ ಆಶ್ರಯ. ಅವನು ಮೇಲೆ ಸ್ವಯಂಭೂ ಅಂದ್ರಲ್ಲ, ಇಲ್ಲಿ ಭೂ ಅಂದ್ರೆ ಆಶ್ರಯವನ್ನು ತಗೊಂಡು ಶಂ ಸುಖಂ ತಸ್ಯ ಭೂರಾಶ್ರಯ, ಸುಖಕ್ಕೆ ಯಾರು ಆಶ್ರಯನೋ, ಯಾರಲ್ಲಿ ಎಲ್ಲ ಸುಖವೂ ಇದೆಯೋ ಅದರಿಂದ ಅವನು ಶಂಭುಹು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಶಂ ಅಂದ್ರೆ ಸುಖಂ, ಅಸ್ಮಾತ್ ಪ್ರಾಣಿನಾಂ ಭವತಿ ಇದು ಸ್ವಯಂಭೂಹು. ಅಲ್ಲಿ ಭೂ ಅಂದ್ರೆ ಭವತಿ ಅಂತ, ಭೂ ಅಂದ್ರೆ ಉಂಟಾಗೋದು ಅಂತ. ಅವನು ಎಲ್ಲಾ ಜೀವಾತ್ಮಗಳಲ್ಲೂ ಇದ್ದು ಅವರಿಗೆ ಸುಖವನ್ನು ಉಂಟು ಮಾಡ್ತಾನೆ. ಸುಖವನ್ನು ಉಂಟು ಮಾಡೋದ್ರಿಂದಲೂ ಅವನು ಸ್ವಯಂಭೂಹು ಶಂಭುಹು ಅಂತ ಹೇಳ್ತಾರೆ. ಆಮೇಲೆ ಅದರಿಂದ ಯಾಕಂದ್ರೆ ಅವರು ನಾನು ಅದಕ್ಕೆ ಹೇಳ್ತಾರೆ, ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ, ವಿಶ್ವಕ್ಕೆಲ್ಲ ಶಂಭು ಕಲ್ಯಾಣವನ್ನು ಮಾಡ್ತಾನೆ, ಸುಖವನ್ನು ಉಂಟು ಮಾಡೋದ್ರಿಂದ ಅಂತ ನಾರಾಯಣ ಉಪನಿಷತ್ ನಾರಾಯಣ ಸೂಕ್ತದಲ್ಲಿ ಬರುವಂತಹ ಮಂತ್ರ ಅದು, ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ
ಆದಿತ್ಯ ಅಂತ ಬರ್ತಾರೆ. ಓಂ ಆದಿತ್ಯಾಯ ನಮಃ ಅಂದ್ಬಿಟ್ಟು. ಆದಿತ್ಯ ಅಂದ್ರೆ ಆದಿತ್ಯಸ್ತತ್ವಾತ್ ಆದಿತ್ಯ ಅಂದ್ರೆ ಆದಿತ್ಯಸ್ತತ್ವ, ಆದಿತ್ಯ ಸ್ಥಾ ಅಂದ್ರೆ ಇರೋದು, ಆದಿತ್ಯನಲ್ಲಿ ಇರೋದ್ರಿಂದ ಅವನು ಆದಿತ್ಯ. ಅವನು ಆದಿತ್ಯನಲ್ಲಿ ಇರೋದ್ರಿಂದ ಅವನಿಗೆ ಆದಿತ್ಯ ಅಂತ ಬಂದಿದ್ದು ಅದಿತಿಯ ಮಗನಾದ್ರಿಂದ ಸೂರ್ಯ ಆದಿತ್ಯ. ಆತರ ಅವನಿಗೆ ಬಂದಿದ್ದ ಆದಿತ್ಯ, ಅದಿತಿಯ ಮಗನಾದ್ರಿಂದ ಅವನು ಆದಿತ್ಯ. ಎಲ್ಲಾ ದೇವತೆಗಳು ಆದಿತ್ಯ ಅಂತ ಹೇಳ್ಬೋದು. ರೂಢಿನಲ್ಲಿ ಹೇಗೆ ರಾಘವ ಅನ್ನೋದು ಎಲ್ಲರಿಗೂ ಆಗುತ್ತೋ ಹೊಂದುತ್ತೋ ಇಕ್ಷ್ವಾಕು ವಂಶದವರಿಗೆ, ಆ ತರ ಆದಿತ್ಯ ಅನ್ನೋದು ಎಲ್ಲಾ ಅದಿತಿಯ ಮಕ್ಕಳಿಗೂ ಹೊಂದುತ್ತೆ. ಆದ್ರೆ ವಿಶೇಷವಾಗಿ ಸೂರ್ಯನಿಗೆ ಹೇಳ್ತೀವಿ ನಾವು. ಅದು ಲೋಕದಲ್ಲಿ ರೂಢಿನಲ್ಲಿ ಆದಿತ್ಯ ಅಂದ ತಕ್ಷಣ ಸೂರ್ಯ ಅಂತ ಎಲ್ಲರಿಗೂ ಬರುತ್ತೆ, ಪ್ರಯೋಗದಲ್ಲಿ ಎಲ್ಲ ಉಪಯೋಗಿಸೋದ್ರಿಂದ. ಇಲ್ಲಿ ಭಗವಂತ ಆದಿತ್ಯ ಅಂದ್ರಲ್ಲ, ಆ ಆದಿತ್ಯನಲ್ಲಿ ಇರೋದ್ರಿಂದ ಇವನು ಆದಿತ್ಯ. ಆದಿತ್ಯ ಸ್ಥಃ, ಆದಿತ್ಯನಲ್ಲಿ ಸ್ಥಃ ಇರೋದ್ರಿಂದ ಅವನು ಆದಿತ್ಯ ಅಂತ ಕಡೆಗೆ. ಅದಕ್ಕೆ ಕಡೆಗೆ ಅವರು ಋಗ್ವೇದಿ, ಅವರು ಮಧ್ವಾಚಾರ್ಯರು ಋಗ್ವೇದಿ. ಅದಕ್ಕೆ ಋಗ್ವೇದಕ್ಕೆಲ್ಲ ಅನೇಕ ಬಹಳ ಇದಾಗಿ ಭಾಷೆಗಳೆಲ್ಲ ಬರೆದಿದ್ದಾರೆ ಅವರು. ಅದಕ್ಕೆ ಅವರು ಋಗ್ವೇದ ಮಂತ್ರ ಅಂತ ಹೇಳ್ತಾರೆ ಇದನ್ನೇ. ಆದಿತ್ಯ ತತ್ವ, ಇದು ಆದಿತ್ಯ ತತ್ವ ಅಂತ ಹೇಳಿದ್ದು ಋಗ್ವೇದದಲ್ಲಿ ಬರುತ್ತೆ, ಅದನ್ನ ತೋರಿಸ್ತಾರೆ ಯಾತಕ್ಕಿಂತ ತೆಗೆದೇನು ಅಂತ. ಆದಿತ್ಯ ತತ್ವ ಸಹ ಆದಿತ್ಯ ಆದದಾನಃ ಪ್ರಯಾತಿವ ಅಂದ್ಬಿಟ್ಟು ಅಂತ ಅದರಲ್ಲಿ ಆ ಋಗ್ವೇದ ಮಂತ್ರವನ್ನ ಆದಿತ್ಯ ಅಶೌ ತ್ಯಶ್ಚೇತಿ ಉತ್ಪತ್ತ್ಯಾಹ ಸೂರ್ಯಾಂತರ್ಗತ ರೂಪೇಣ ಪೃಥಿವೀ ಗೃಹಾನೇ ಯಾತಿ ಇತಿ ಅದನ್ನು ಹೇಳ್ತಾರೆ. ಆದಿತ್ಯ ಅಸೌ, ಆದಿತ್ಯನಲ್ಲಿ ಯಾರು ತ್ಯಶ್ಚೇತಿ ಇದಾರೋ ಅವರು, ಆಮೇಲೆ ಉತ್ಪತ್ತ್ಯ ಅವನ ಉತ್ಪತ್ತಿಗೆ ಯಾರು ಕಾರಣರೋ, ಆಮೇಲೆ ಸೂರ್ಯಾನ್ ಅಂತರ್ಗತೇನ ಯಾರನ್ನ ಉತ್ಪತ್ತಿ ಮಾಡಿ, ಸೂರ್ಯನಿಗೆ ಮಾತ್ರ ಎಲ್ಲರಿಗೂ, ಬಟ್ ಇಲ್ಲಿ ಆದಿತ್ಯ ಅಂತ ಹೇಳೋದ್ರಿಂದ ಸೂರ್ಯನ ಉತ್ಪತ್ತಿ ಮಾಡಿ ಅವನ ಅಂತರ್ಗತ ರೂಪೇಣ, ಅವನ ಭಗವಂತನ ಅವನ ಅಂತರ್ಗತನಾಗಿ ಅವನ ನಡೆಸ್ಕೊಂಡು ಹೋಗ್ತಾನಲ್ಲ, ಅದರಿಂದಲೂ ಅಷ್ಟೇ ಅಲ್ಲ, ಅವನು ಪೃಥಿವೀ ಗೃಹಾನೋ ಯಾತೀತಿ, ಆತರ ಪೃಥಿವಿನ ಧರಿಸ್ಕೊಂಡು, ಪೃಥಿವಿ ಇವತ್ತು ಇರ್ಬೇಕಾದ್ರೆ ಸೂರ್ಯವನ ಚಲನವಲನ ಇಲ್ಲದೆ ಇದ್ರೆ ಪೃಥಿವಿ ಇರೋದೇ ಇಲ್ಲ. 2 ದಿನ ನಮಗೆ ಬಿಸಿಲೇ ಇಲ್ಲ ಅಂತ ನೋಡ್ಕೊಳ್ಳಿ. ಮಳೆಗಾಲದಲ್ಲಿ ನೋಡ್ತೀವಿ ಯಾವ ಇದು ಆಗೋದಿಲ್ಲ, ಒಂದು ಹೂವು ಬಿದ್ದೋದಿಲ್ಲ, ತರಕಾರಿ ಯಾವುದು ಬಿಡೋದಿಲ್ಲ. ಅದರಿಂದ ಭೂಮಿಯ ಒಂದು ಉದ್ಧಾರಕ್ಕೆ ಕಾರಣಬೇಕಾದ್ರೆ ಸೂರ್ಯ ಅವನು ಪಶ್ಚಿಮದಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಬರಬೇಕು, ಮತ್ತೆ ಅಸ್ತಮ ಉದಯ ಎರಡೂ ಆಗ್ಬೇಕು ಅದಕ್ಕೆ. ಅದರಿಂದ ಈ ತರ ಸೂರ್ಯ ಭೂಮಿಯನ್ನ ನಡೆಸ್ಕೊಂಡು ಹೋಗೋದಿಕ್ಕೆ ಅಂತರ್ಯಾಮಿಯಾಗಿ ಸೂರ್ಯನ ಒಳಗಡೆ ಇದ್ದು ಇವನು ನಡೆಸೋದ್ರಿಂದ ಆದಿತ್ಯ ಅಂದ್ಬಿಟ್ಟು ಒಂದು ಅದ್ಭುತವಾದ ವ್ಯಾಖ್ಯಾನ ಮಾಡ್ತಾರೆ. ಇನ್ನೂ ಒಂದು ಹೇಳ್ತಾರೆ ಕಡೆಗೆ, ಉಪೇಂದ್ರ ರೂಪೇಣ ಅದಿತಿ ಪುತ್ರತ್ವಾತ್ ಆದಿತ್ಯ. ಅವನು ಉಪೇಂದ್ರ ತಾನೆ, ಅವನು ಅದಿತಿಯ ಪುತ್ರನೇ. ಇವನು ಆದಿತ್ಯ ಅಂದ್ರೆ 2 ತರ ಹೊಂದುತ್ತೆ, ಸೂರ್ಯನಲ್ಲಿ ಇರೋದ್ರಿಂದ ಆದಿತ್ಯ, ಇವನು ಅದಿತಿಯ ಪುತ್ರ. ಯಾಕೆಂದ್ರೆ ಉಪೇಂದ್ರನಾಗಿ ಅವರಿಗೆ ಜನ್ಮ, ಅವರ ಹೊಟ್ಟೆಲ್ ಹುಟ್ಟಿರ್ತಾನಲ್ಲ, ಅದರಿಂದ ಉಪೇಂದ್ರ ರೂಪೇಣ ಅದಿತಿ ಪುತ್ರತ್ವಾತ್ ಆದಿತ್ಯ. ಅವನು ಉಪೇಂದ್ರ ರೂಪದಲ್ಲಿ ಅದಿತಿಯ ಮಗನಾದ್ರಿಂದಲೂ ಸಹ ಆದಿತ್ಯ ಅಂತ ಅವನ್ನ ಕರಿಬಹುದು ಅಂದ್ಬಿಟ್ಟು ಕಡೆಗೆ. ಆಮೇಲೆ ಅದಿತಿ ಅನ್ನೋದು ಭೂ ಅನ್ನೋದು ನಾವು ಶಂಕರರು ಮತ್ತೆ ಪರಾಶರ ಭಟ್ಟ ಅದನ್ನು ತಗೊಳ್ತಾರೆ ಅವರು. ಅದಿತಿ ಇತಿ ಭೂಮಿ ದೇವ್ಯಾಹ, ಭೂಮಿ ದೇವಿಗೂ ಅದಿತಿ ಅಂತ ಹೆಸರು. ಅತ ತಸ್ಯ ಪತಿ ಆದಿತ್ಯ, ಭೂಮಿ ದೇವಿಯ ಪತಿಯಾದ್ರಿಂದಲೂ ಸಹ ಇವನು ಅದಿತಿ, ಅಲ್ಲೇ ಭೂಮಿ ದೇವಿ ಅವಳ ಪತಿ ಆದ್ರಿಂದಲೂ ಆದಿತ್ಯ ಅಂತ ಹೇಳ್ತಾರೆ ಕಡೆಗೆ. ಅದಕ್ಕೆ ಆಮೇಲೆ ಇದು ನಾವು ಹೇಳ್ತಾ ಅದಕ್ಕೆ ಬ್ರಹ್ಮಸೂತ್ರವನ್ನು ತೆಗೆತಾರೆ. ಸರ್ವತ್ರ ಪ್ರಸಿದ್ಧ ಉಪದೇಶಾತ್ ಅಂತ ಅದಕ್ಕೆಲ್ಲ, ಅದರಲ್ಲೂ ಸಹ ಬ್ರಹ್ಮಸೂತ್ರದಲ್ಲಿ ಪ್ರಸಿದ್ಧವಾಗಿ ಉಪದೇಶದಿಂದ ಸೂರ್ಯ ಅಂತರ್ಯಾಮಿಯಾಗಿ ಇರೋದು, ಅಕ್ಷಿಪುಷ್ಪ ಮತ್ತು 2 ಇರೋದು ಅಂತ ಹಿಂದೆ ಹೇಳ್ದಂಗೆ. ಅದೇ ಕಣ್ಣಲ್ಲಿ ಇರುವಂತಹ ಭಗವಂತ ಮತ್ತೆ ಸೂರ್ಯನಲ್ಲಿರುವ ಅಂತರ್ಯಾಮಿ ಇಬ್ರು ಒಬ್ಬರೇ ಅಂತ ಹೇಳ್ತಲ್ಲ, ಅದನ್ನ ಸೇರಿಸ್ಕೊಳ್ತಾರೆ ಕಡೆಗೆ. ಐತರೇಯ ಆರಣ್ಯಕದಲ್ಲಿ ಬರುವಂತ ಮಂತ್ರ ಅದು ಕಡೆಗೆ. ಆಮೇಲೆ ಓಂ ಅಂತರ ಉಪಪತ್ತೇ ಅಂದ್ಬಿಟ್ಟು ಇನ್ನೊಂದು 2 ಇದರಲ್ಲಿ ಹೇಳಿದ್ವಿ. ಶಂಕರರು ಮತ್ತು ಭಟ್ಟರು ಇಬ್ರು ತೆಗೆದಿದ್ರು. ಅದಿದ್ರು ಸಹ ಅದರಲ್ಲೂ ಸಹ ಅಂತರ ಉಪತ್ತೇ, ಸೂರ್ಯನ ಒಳಗಡೆ ಇದ್ದು ನೇಮನ ಮಾಡೋದ್ರಿಂದಲೂ ಅವನು ಸೂರ್ಯ ಅಂತ ಬ್ರಹ್ಮಸೂತ್ರದಲ್ಲೇ ಬಂದ್ಬಿಡುತ್ತೆ ಅದು, ಅದನ್ನ ತೋರಿಸ್ತಾರೆ. ಆಮೇಲೆ ಅದಲ್ಲದೆ ಅವನು ಆದಿತ್ಯಾನಾಂ ಅಹಂ ವಿಷ್ಣು ಅಂತ ಭಗವಂತ ಹೇಳಿದ್ರು ಸಹ 12 ಆದಿತ್ಯರಲ್ಲಿ ಒಬ್ಬನ ಹೆಸರು ವಿಷ್ಣು. ಅದರಲ್ಲಿ 12 ಹೆಸರು ಇದೆ ಆದಿತ್ಯನಿಗೆ, ಅದರಲ್ಲಿ ಒಂದು ಹೆಸರು ವಿಷ್ಣು. ಅದಕ್ಕೆ ಆದಿತ್ಯಾನಾಂ ಅಹಂ ವಿಷ್ಣು ಜ್ಯೋತಿಷಾಂ ರವಿರಂ ಶುಮಾನ್ ಅಂತ ಹೇಳ್ಬೇಕಾದ್ರೆ, ಜ್ಯೋತಿಷದಲ್ಲೂ ರವಿಗೆ ಒಂದು ಅಂಶ, ನನ್ನ ಅಂಶದಿಂದ ಸೂರ್ಯ ಬೆಳಗ್ತಾ ಇದ್ದೇನೆ ಅಂತ ಹೇಳ್ತಾನಲ್ಲ, ಅದನ್ನೇ ಹೇಳ್ತಾರೆ. ಆಮೇಲೆ ಅದನ್ನ ತೆಗೆದು ತೋರಿಸ್ತಾರೆ ಕಡೆಗೆ. ಆಮೇಲೆ ಮರೀಚೇರ್ ಮರುತಾಂ ಅಸ್ಮಿ ನಕ್ಷತ್ರಾಣಂ ಅಹಂ ಶಶಿ ಅಂತ, ನಕ್ಷತ್ರಗಳಲ್ಲಿ ಶಶಿಯಾಗಿದ್ದೇನೆ, ಆ ಮರೀಚಿಗಳಲ್ಲಿ ನಾನು ಮರುತನಾಗಿದ್ದೇನೆ, 7 ಮರುತಲ್ಲಿ ಮರುತನಾಗಿದ್ದೇನೆ, ಅದನ್ನು ತೆಗೆದು ತೋರಿಸ್ತಾರೆ ಕಡೆಗೆ. ಆಮೇಲೆ ಇನ್ನೊಂದು ದೇವರು ತೆಗಿತಾರೆ, ಅದು ಅವ್ರು ತೆಗೆದಿದ್ರು, ಯಾರು ಪರಾಶರ ಭಟ್ರು ತೆಗೆದಿದ್ರು, ಅದನ್ನು ತೋರಿಸ್ತಾರೆ. ಉದ್ಯನ್ ಹಿಂಕಾರ ಉದಿತ ಪ್ರಸ್ತಾವ
ಮಧ್ಯಂದಿನಂ ಉದ್ಗೀತಃ ಅಪರಾಹ್ನ ಪ್ರತಿಹಾರಃ ತಂಜನ್ನಿಧನಂ ಏತದ್ ಬೃಹತ್ ಆದಿತ್ಯೇ ಪ್ರೋತಂ. ಅಲ್ಲಿ ಅಲ್ಲಿ ಉದ್ಗೀತ ಉಪಾಸನೆಯಲ್ಲಿ ಸೂರ್ಯನ ಪ್ರಣವ ಉಪಾಸನೆ, ಉದ್ಗೀತ ಉಪಾಸನೆ, ಅದರಲ್ಲಿ ಒಂದೊಂದು ಇದ್ರಲ್ಲಿ ಮಾಡ್ತಾರೆ. ಯಾವ ತರ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇದು ಎಲ್ಲವೂ ಸ್ತೋಭ ಅಂತ ಕೆಲ ಹೆಸರು. ಅದಕ್ಕೆ 6 ಸಪ್ತ, ಅದಕ್ಕೆ 5 ಸಾಧಾರಣವಾಗಿ ಪಂಚಸ್ತೋಭ, 6 7ವರೆಗೂ ಇದೆ. ಅದು ಮುಖ್ಯವಾಗಿ 5 ಪಂಚಸ್ತೋಭ, 5 ಅಂತ ತೆಗಿತಾರೆ ಇಲ್ಲಿ. ಅದರಲ್ಲಿ ಉದಿಸುವ ಸೂರ್ಯನು ಅವನು ಹಿಂಕಾರವಂತ, ಅದೊಂದು ಸ್ತೋಭ, ಅದು ಹಿಂಕಾರ ಅನ್ಬಿಟ್ಟು. ಆಮೇಲೆ ಅಂದ್ರೆ ಆಮೇಲೆ ಉದಯ ಆದ ಮೇಲೆ, ಉದಯ ಆದ ತಕ್ಷಣ, ಉದಯಿತಾ ಇರ್ಬೇಕಾದ್ರೆ ಹಿಂಕಾರ, ಉದಯ ಆದ ತಕ್ಷಣ ಇರ್ತಲ್ಲ ಅದು ಪ್ರಸ್ತಾವ. ಆ ಮಧ್ಯಾಹ್ನಕ್ಕೆ ಬರುವಾಗ ಆಗ ಅವನು ಪ್ರತಿಹಾರ ಆಗ್ತಾನೆ. ಅದೇ ತರ ಸಾಯಂಕಾಲ ಆವಾಗ ನಿಧನ, ಅಂದ್ರೆ ಅಸ್ತಮಕ್ತಾನ, ಅದನ್ನ ನಿಧನ. ಹಾಗೆ 4 ಇದನ್ನು ತೆಗೆದು ತೋರಿಸ್ತಾರೆ ಗಿಡಗದಕ್ಕೆ. ಇವರು ಇದು ಉದ್ಗೀತ ಅವನು ಬಿಟ್ಬಿಟ್ರು. ಮಧ್ಯಾಹ್ನದಲ್ಲಿ ಉದ್ಗೀತ ಬರ್ಬೇಕು, 5 ಬರ್ಬೇಕಲ್ಲ. ಅದರಿಂದ ಮಧ್ಯಂದಿನ ಉದ್ಗೀತ, ಮಾಧ್ಯಂದಿನ ಉದ್ಗೀತ. ಸಂಗಮ ಕಾಲದಲ್ಲಿ ಅವನು ಇದು ಪ್ರತಿಹಾರ, ಇದು ಉದ್ಗೀತ. ಅಪರಾಹ್ನದಲ್ಲಿ ಅವನು ಪ್ರತಿಹಾರ, ಸಾಯಂಕಾಲ ನಿಧನ. 5 ಸೂರ್ಯ ಉದಯಿಸುವ ಸಮಯದಲ್ಲಿ, ಉದಯವಾದ ತಕ್ಷಣ, ಆಮೇಲೆ ಮಧ್ಯಾಹ್ನದಿಂದಲೇ, ಆಮೇಲೆ ಅಪರಾಹ್ನದಲ್ಲಿ, ಮತ್ತೆ ಸಾಯಂಕಾಲ 5 ತೆಗೆದು ತೋರಿಸೋದ್ರಿಂದ. ಹಾಗಾಗಿಯೂ ಸಹ ಅವನಿಗೆ ಈ ಉಪನಿಷತ್ತಲ್ಲಿ ಬರುವಂತದ್ರಿಂದ ಈ ಎಲ್ಲವೂ ಸಹ ಆದಿತ್ಯನನ್ನ ಉಪಾಸನೆ ಮಾಡುವಾಗ ಈ ತರ ಹೇಳ್ಬೇಕು ಅಂತ ಹೇಳಿದೆ. ಅದರಿಂದ ಅದರಲ್ಲೂ ಸಹ ಆದಿತ್ಯ, ಯಾಕೆ ಅವನು ಬೃಹತ್ ಸಾಮ, ಅವನು ಭಗವಂತ ಬೃಹತ್ ಸಾಮದಲ್ಲಿ ಮಾಡ್ತಾನೆ. ಆ ಬೃಹತ್ ಸಾಮಕ್ಕೆ ಇದೆಲ್ಲೂ ಬರುತ್ತೆ, ಅದನ್ನ ತೆಗೆದು ತೋರಿಸ್ತಾರೆ ಕಡೆಗೆ. ಆಮೇಲೆ ಪುಷ್ಕರಾಕ್ಷ ಅನ್ನೋದಕ್ಕೆ ಹೇಳ್ತಾರೆ, ಓಂ ಪುಷ್ಕರಾಕ್ಷಾಯ ನಮಃ ಅನ್ಬಿಟ್ಟು. ಪುಷ್ಕರಂ ಅಂದ್ರೆ ಕಮಲ, ಗೊತ್ತಿದೆ. ಪುಷ್ಕರಂ ಕಲಂ ತದ್ವತಿ ಅಕ್ಷಿಣೋ ಯಸ್ಯ ಸಹ ಪುಷ್ಕರಾಕ್ಷ. ಪುಷ್ಪ ಅಂದ್ರೆ ಕಮಲ, ಕಮಲದಂತೆ ಯಾರು ಕಣ್ಣುಳ್ಳವನೋ, ಯಾರ ಕಣ್ಣಿದೆಯೋ ಅವನು ಪುಷ್ಕರಾಕ್ಷ. ಭಗವಂತನೊಬ್ಬನಿಗೆ ಇರೋದು ಕಮಲದಂತೆ ಕಣ್ಣುಳ್ಳವನವನು, ಅದರಿಂದ ಪುಷ್ಕರಾಕ್ಷ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ರಡಯೋ ರಭೇದಾತೆ ಪುಷ್ಕಲಾನಿ ಅಕ್ಷಿಣಿ ಯಸ್ಯ ಇತಿ ಪುಷ್ಕರಾಕ್ಷ. ಸಂಸ್ಕೃತದಲ್ಲಿ ಓದಿದೆ, ರಾಳ ಮತ್ತೆ ಅದರಲ್ಲಿ ಭೇದವಿಲ್ಲ ಅನ್ಬಿಟ್ಟು, ರಕಾರ ಭಾಗದಲ್ಲಿ ಲಕಾರವನ್ನು ಉಪಯೋಗಿಸ್ಬೋದು ಅನ್ಬಿಟ್ಟು ಅದು ಬರುತ್ತೆ. ಅದರಿಂದ ಅದರಲ್ಲಿ ಈಗ ಅಗ್ನಿ ಮೀಡೆ ಎನ್ಬೇಕಾದ್ರೆ ಅಗ್ನಿ, ಅದು ಆ ಮೀಡೆ, ಆ ಡಕಾರ ರಕಾರದಲ್ಲಿ ವ್ಯತ್ಯಾಸ ಇಲ್ಲ, ಲಕಾರ ರಕಾರದಲ್ಲಿ ವ್ಯತ್ಯಾಸ ಇಲ್ಲ. ಅದನ್ನ ಇವ್ರು ಹೇಳ್ತಾರೆ ಪುಷ್ಕರಂ ಅನ್ನುವಾಗ ಪುಷ್ಕಲಂ ಅಂತ ಮಾಡ್ಕೊಳ್ಳಿ ಅಂತಾರೆ ಇವರು. ರಕಾರಕ್ಕೆ ಲಕಾರಕ್ಕೂ ಭೇದ ಇರೋದ್ರಿಂದ ಪುಷ್ಕರಂ ಅಂತ ಇದ್ದಾನೆ, ಪುಷ್ಕಲಂ ಅಂತ ಮಾಡ್ಕೊಳ್ಳಿ. ಅದರಿಂದ ಪುಷ್ಕಲಾನಿ ಅಕ್ಷಿಣಿ ಯಶ್ಚ, ಅತ್ಯಂತ ಪುಷ್ಕಳವಾದ ಕಣ್ಣುಳ್ಳವನು ಯಾರು ಅವನು ಪುಷ್ಕರಾಕ್ಷ ಅನ್ಬಿಟ್ಟು. ಪುಷ್ಕಲಾಕ್ಷ ಅಂತ ಆಗುತ್ತೆ, ಅದನ್ನ ಪುಷ್ಕರಾಕ್ಷವೇ ಆಗುತ್ತೆ. ಪುಷ್ಕಳವಾದ ಒಳ್ಳೆ ಚೆನ್ನಾಗಿರುವ ಪುಷ್ಕಳವಾದ ಕಣ್ಣು, ಒಳ್ಳೆ ತುಂಬು ಕಣ್ಣುಗಳು ಅವನಿಗೆ, ಆತರ ಉಳ್ಳವನು ಅನ್ಬಿಟ್ಟು. ಅದರಿಂದ ಅದು ಹೇಳ್ತಾರೆ. ಆಮೇಲೆ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಇರೋದ್ರಿಂದಲೂ ಸಹ ಅನೇಕ ಕಣ್ಣುಗಳು, ಅನೇಕ ಪುಷ್ಕಳ ಅಂದ್ರೆ 2 ಅರ್ಥ, ಚೆನ್ನಾಗಿರೋದು ಅಂತು, ಅತಿ ಹೆಚ್ಚಾದ ಕಣ್ಣುಗಳು ಅಂತ ಹೋಗೋದು. ಸಹಸ್ರಾಕ್ಷ ಸಹಸ್ರಪಾದ ಶ್ರುತಿನೇ ಹೇಳೋದ್ರಿಂದ 1000 ಕಣ್ಣುಳ್ಳವನು, 1000 ಇದು, ಅದರಿಂದಲೂ ಸಹ ಆ ಪುಷ್ಕಳಾಕ್ಷ ಅನ್ನೋದು ಹೊಂದುತ್ತೆ ಅಂತ ತೆಗೆದು ತೋರಿಸ್ತಾರೆ ಅವರು. ಕಡೆಗೆ ಅದನ್ನ ಹೇಳ್ತಾರೆ, ಪುಷ್ ಅನ್ನೋದಕ್ಕೆ ಪುಷ್ಟಾವಿತ್ಯತಃ, ಪುಷ್ಟಾವಿತೆ, ಪುಷ್ ಅನ್ನೋದಕ್ಕೆ ಪುಷ್ಟಾವಿತ್ಯತಃ ಪುಷಂ ಪುಷ್ಟಿಂ ಕರೋತಿ ಇತಿ ಪುಷ್ಕರಃ. ಕಡೆಗೆ ನವಿದ್ಯತೆ ಶ್ರಮ್ನಾಶ, ಅದಕ್ಕೆ ಅಂದ್ರೆ ಎಲ್ಲರಿಗೂ ನರಿಶ್ಮೆಂಟ್. ಪುಷ್ ಅಂದ್ರೆ ಪುಷ್ಟಿವರ್ತ್ಯತಂ, ಎಲ್ಲದಕ್ಕೂ ಪುಷ್ಟಿಯನ್ನು ಕೊಡೋದು, ಎಲ್ಲಾ ಚರಾಚರಗಳಿಗೂ ಭಗವಂತ ಪುಷ್ಟಿಯನ್ನು ಕೊಡ್ತಾನಲ್ಲ. ಅದರಿಂದ ಪುಷಂ ಅಂದ್ರೆ ಪುಷ್ಟಿ, ಪುಷ್ ಅನ್ನೋದು ಪುಷಂ, ಪುಷ್ಟಿಯನ್ನು ಕೊಡೋದ್ರಿಂದ ಕರೋತಿ ಇತಿ ಪುಷ್ಕರಃ, ಪುಷಂ ಕರೋತಿ ಇತಿ ಪುಷ್ಕರಃ. ಕೆಲವು ಅದ್ಭುತವಾಗಿ ಇವರು ಪದಗಳು ತಗೋತಾರೆ. ಎಲ್ಲರಿಗೂ ಸಹ ಭಗವಂತ ನರಿಶ್ಮೆಂಟ್ ಅಂತ ಹೇಳ್ತಾರಲ್ಲ, ಎಲ್ಲರಿಗೂ ಭಗವಂತ ಎಲ್ಲವನ್ನು ಕೊಟ್ಟು ಕಾಪಾಡ್ತಾನೆ, ಎಲ್ಲರನ್ನೂ ಇಟ್ ಮಾಡ್ತಾನೆ ಪುಷ್ಕರ. ಅದರಿಂದ ಅವನು ಪುಷ್ಕರಾಕ್ಷ ಅಂತ, ಪುಷ್ಕರಃ ಅಂತ ಅವನಿಗೆ ಹೇಳ್ಬೋದು ಅಂತ ಹೇಳ್ತಾರೆ. ಕಡೆಗೆ ಮಹಾಸ್ವನಃ, ಅದಕ್ಕೆ ಮಹಾನ್ ಗಂಭೀರ ಸ್ವನೋ ಧ್ವನಿ ಯಸ್ಯ ಇತಿ ಮಹಾಸ್ವನಃ. ಯಾರಿಗೆ ದೊಡ್ಡವಾದ ಗಂಭೀರವಾದ ಧ್ವನಿ ಇದೆಯೋ, ಕೆಲವರು ಮಾತಾಡಿದ್ರೆ ಗಂಭೀರವಾಗಿರುತ್ತೆ ಮಾತು, ಅದು ಗಂಭೀರವಾದ ಧ್ವನಿ ಯಾರಿಗಿದೆಯೋ ಅವನು ಮಹಾಸ್ವನ. ಸ್ವನ ಅಂದ್ರೆ ಇದು ಧ್ವನಿ ಅಂದ್ರೆ ಈಗ ಹೇಳ್ತಿರಲ್ಲ ಕೆಲವು ಮೆಜೆಸ್ಟಿಕ್ ವಾಯ್ಸ್ ಅಂತ ಹೇಳ್ತೀವಲ್ಲ, ಅವ್ರು ಮಾತಾಡ್ದ ಅಂದ್ರೆ ಈಗ ಅಮಿತಾಬ್ ಬಚ್ಚನ್ ಹೇಳಿದ್ರೆ ಒಳ್ಳೆ ಅವನು ಇದು ಅಂದ್ಬಿಟ್ಟು ಅಂತ, ಆತರ ಭಗವಂತನಿಗೆ ಹೇಳ್ಬೇಕು, ಇನ್ಯಾವ ತರ ಹೇಳ್ಬೇಕು, ಆತರ ಗಂಭೀರವಾದ ಧ್ವನಿ ಉಳ್ಳವನು, ಅದರಿಂದಲೂ ಅವನು ಮಹಾಸ್ವನಃ ಅಂತ ತೆಗೆದ್ರು. ಕಡೆಗೆ ಮಹಾನ್ ಅಂದ್ರೆ ಊರ್ಜಿತ, ಸ್ವನೋ ವೇದಾದಿ
ಪ್ರತಿಪಾದಕತ್ವೇನ ಯಶ್ಚೈತಿ ಮಹಾಸ್ವನಃ. ಕಡೆಗೆ ಏನಂದ್ರೆ ಮಹಾನ್ ಅಂದ್ರೆ ಊರ್ಜಿತ, ಸ್ವನಃ ಅಂದ್ರೆ ಇದು ಶಬ್ದ, ಶಬ್ದ ಅನ್ನೋದು ವೇದ. ಮಹಾನ್ ಅಂದ್ರೆ ಊರ್ಜಿತವಾದ, ನಾಳೆ ಉದಿತಿ ತಸ್ಯ ಉದಿತಿ ನಾಮ ಅಂತ ಹೇಳೋದಕ್ಕೆ ಅವನನ್ನ ಪ್ರತಿಪಾದಕತ್ವೇನ, ಎಲ್ಲ ವೇದವು ಭಗವಂತನ ಪ್ರತಿಪಾದನೆ ಮಾಡುತ್ತೆ. ಯಾರದನ್ನ ಈ ಸ್ವನ ಅಂದ್ರೆ ಶಬ್ದ ಯಾರನ್ನ ಊರ್ಜಿತವಾದವನ್ನ ಪ್ರತಿಪಾದನೆ ಮಾಡುತ್ತೋ ಅವನು ಮಹಾನ್. ಮಹಾನ್ ಅಂದ್ರೆ ಊರ್ಜಿತ, ಅವನು ಮಹಾನ್ ಸ್ವನಃ. ಯಾರು ಮಾಡ್ತಾ ಅದರಿಂದ ಮಹಾಸ್ವನಃ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಕಡೆಗೆ ವೇದಗಳೆಲ್ಲೂ ಅವನನ್ನೇ ಭಗವಂತನೇ ಹೇಳುತ್ತೆ, ಎಲ್ಲವೂ ಅದೊಂದು ಹೊಂದಾಗುತ್ತೆ ಅಂದ್ಬಿಟ್ಟು ಅಂತ ಕಡೆಗೆ. ಅದಕ್ಕೆ ಅವರೊಂದು ಹೇಳ್ತಾರೆ, ಇದನ್ನ ಹೇಳ್ತಾರೆ, ಸರ್ವೇ ವೇದಾಹ ಯತ್ಪಥಮಾಮನಂತಿ ನಾಮಾನಿ ಸರ್ವಹಣಿ ಯಂ ಆವಿಶಂತಿ ಯೋ ದೇವಾನಾಂ ನಾಮದಾಯೇಕ ಏವ ಅಂದ್ಬಿಟ್ಟು ಭಗವಂತನಿಗೆ ಹೇಳೋದ್ರಿಂದ ಎಲ್ಲಾ ವೇದಗಳು ಯಾವ ಪದನ್ನು ಹೇಳ್ತು ಅಂದ್ಬಿಟ್ಟು ಅಂತ ಇದು ಶ್ವೇತವಶ್ವರ ಉಪನಿಷತ್ತಲ್ಲಿ ಬರುವಂತ ಮಂತ್ರಗಳು ಅದಕ್ಕೆ ಹೇಳ್ತಾರೆ. ಮಹಾಂಶ ಅಸೌ ಅಸುಚೇತಿ ಮಹಾ ಅಸುಹು ಅಂದ್ರೆ ಅವರು ಅಸು ಅಂದ್ರೆ ವಾಯು ಅಂತ ಮಾಡ್ತಾರೆ, ಅವರು ಮಹಾಂಶ ಅಸೌ ಅಸುಶ್ಚೇತಿ. ಅದು ಈ ವೇದಗಳೆಲ್ಲ ಭಗವಂತನಿ ಉಸುರು, ಆ ಉಸಿರು ಇದೆಯಲ್ಲ, ಆ ಉಸುರನ್ನ ವಾಯು ತನ್ನಯತಿ ಆ ವೇದ ನಯತೀತಿ, ಆ ವಾಯುವನ್ನ ನಡೆಸುವವನು. ಅದರಿಂದ ಇದು ಯಾಕಂದ್ರೆ ಲೋಕ ನಡಿಬೇಕಂದ್ರೆ ವಾಯು ಇರಬೇಕು, ಆ ವಾಯುವನ್ನ ನಡೆಸುವವನು ಭಗವಂತ. ಮಹಾಸ್ವನಗ ಮಹಾ ಅಸುಹು ಅನಹ ಅಂತ ಮಾಡ್ತಾರೆ. ಅನಹ ಅಂದ್ರೆ ಪ್ರಾಣ, ಅನಹ ಅಂದ್ರೆ ಈಗ ನಾವು ಪ್ರಾಣ ಅಂತೀವ, ಅನಹ ಎಲ್ಲವೂ ಉಪಸರ್ಗದಿಂದ ಅನಹ ಶಬ್ದನ ಅದು. ಅನಹ, ಅಪ ಅನಹ, ಉದಾ ಅನಹ, ಸಮ ಅನಹ ಎಲ್ಲ ಅದರಿಂದ ಸೇರ್ಕೊಳ್ಳುತ್ತೆ. ಹಾಗಾಗಿ ಅನಹ ಶಬ್ದ ಅದು. ಆದ್ರೆ ಅದರಿಂದ ನಡೆದ ವಾಯು, ಆ ವಾಯು ನಡೆಸೋದ್ರಿಂದ, ವಾಯು ಜಗತ್ತನ್ನು ನಡೆಸುತ್ತೆ, ವಾಯುವನ್ನ ಇವನು ನಡೆಸೋದ್ರಿಂದ ಅವನು ಮಹಾಸ್ವನಃ ಅಂತ ವಿಶೇಷವಾಗಿ ಒಂದು ವ್ಯಾಖ್ಯಾನ ಮಾಡ್ತಾರೆ ಕಡೆಗೆ. ಆಮೇಲೆ ಎಲ್ಲರಿಗೂ ಸಹ ಭಗವಂತ ಇದನ್ನ ಅಂದ್ಬಿಟ್ಟು ನೆಕ್ಸ್ಟ್ ಅನಾದಿ ನಿಧಾನ ಅಂತ, ಅನಾದಿ ನಿಧನಾಯ ನಮಃ ಅಂದ್ಬಿಡೋದಕ್ಕೆ. ನ ವಿದ್ಯತೆ ಅನಾದಿ ನಿಧನೆ ಯಸ್ಯ ಸಹ ಅನಾದಿ ನಿಧನಃ. ಕಡೆಗೆ ಯಾರಿಗೆ ಆದಿ ನಿಧನ ಇಲ್ಲವೋ, ನ ವಿದ್ಯತೆ ಆದಿ ನಿಧನ ಯಸ್ಯ ನ ವಿದ್ಯತೆ ಸಹ ಅನಾದಿ ನಿಧನ. ಇದು ಅವ್ರು ಹೇಳ್ದಾಗೆ ಪರಾಶರ ಭಟ್ರು ಶಂಕರ ಹೇಳ್ದಂಗೆ ಅದಕ್ಕೆ ಯಾರಿಗೆ ಆದಿ ಅನ್ನೋದು ಅಂದ್ರೆ ಶುರು, ಮತ್ತೆ ನಿಧನ ಅಂದ್ರೆ ಕಡೆ, ಶುರುವೂ ಇಲ್ಲ ಅಂತ್ಯವೂ ಯಾರಿಗಿಲ್ವೋ ಅವನು ಅನಾದಿ ನಿಧನ ಅಂದ್ಬಿಟ್ಟು. ಅದಕ್ಕೆ ಆಕಾರ ಹಾಕಿದ್ರೆ ಅದನ್ನ ಉಲ್ಟಾ ಮಾಡ್ತಾ ಅರ್ಥವನ್ನ. ಇರೋದು ಆದಿ ನಿಧನ ಅಂದ್ರೆ ಆದಿ ನಿಧನ ಇರೋದು ಇದು ನಾವು ಚೇತನರು, ಅನಾದಿ ನಿಧನ ಅಂದ್ರೆ ಇದಿಲ್ದೇ ಇರೋದು, ಅದರಿಂದ ಅನಾದಿ ನಿಧನ ಅಂತ ಹೇಳ್ತಾರೆ ಕಡೆಗೆ. ಅನಸ್ಯ ಅಂದ್ರೆ ಮುಖ್ಯ, ಅನ ಅಂದ್ರೆ ಹೇಳ್ತಲ್ಲ ಮುಖ್ಯ ಪ್ರಾಣ, ಅನಸ್ಯ ಮುಖ್ಯ ಪ್ರಾಣಸ್ಯ ಅನಾದಿ ನಿಧನೆ ಯಸ್ಮಾತ್ ಇತಿ ಅನಾದಿ ನಿಧನ. ಕಡೆಗೆ ಅವನ ಉಸಿರು ಭಗವಂತನ ಇದೆಯಲ್ಲ ಅದೇ ಮುಖ್ಯ ಪ್ರಾಣ, ಅದು ಸಹ ಅನಾದಿ ನಿಧನ ಯಸ್ಮಾತ್. ಆದ್ರಿಂದ ಯಾವಾಗಲೂ ಅವನಿಗೆ ಉಸಿರು, ವೇದಗಳು ಉಸಿರಾಗಿ ಇರುತ್ತೆ ಅವನಿಗೆ, ಅದೂ ಸಹ ಅನಾದಿ ನಿಧನವೇ. ಇವರು ಮಹಾಪ್ರಾಣವನ್ನ ಅನಾದಿ ನಿಧನಕ್ಕೆ ಭಗವಂತನ ಉಸಿರಿಗೆ ತಗೊಂಡು, ಮುಖ್ಯ ಪ್ರಾಣ ಅವರಲ್ಲಿ ಬಹಳ ಮುಖ್ಯ. ಇದರ ದ್ವೈತದಲ್ಲಿ ಮುಖ್ಯ ಪ್ರಾಣ ಅಂತ ವಾಯು ಅಂತ ಹನುಮಂತ ಬಹಳ ಮುಖ್ಯವಾದದ್ದು. ಅದರಿಂದ ಆ ಮುಖ್ಯ ಪ್ರಾಣ ಅದು ಅನಾದಿ ನಿಧನವೇ. ಯಾರ ಅನಾದಿ ಅಂದ್ರೆ ಅವನು ಉಸಿರಾಡ್ತಾನಲ್ಲ, ಯಾರಿಗೆ ಮುಖ್ಯ ಪ್ರಾಣವೋ ಅನಾದಿ ನಿಧನವಾಗಿದೆಯೋ ಅದರಿಂದ ಅವನು ಸಹ ಅನಾದಿ ನಿಧನ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ವಿಷ್ಣುವಿಗೆ ಅನಾದಿ ನಿಧನ ಅಂತ ಹೇಳುತ್ತೆ ಅಂದ್ಬಿಟ್ಟು. ಕಡೆಗೆ ಇಲ್ಲಿ ಇನ್ನೊಂದು ಮಾಡ್ತಾರೆ ಇದಕ್ಕೆ. ಅನಂ ಅಂದ್ರೆ ಮುಖ್ಯ ಪ್ರಾಣ, ಇದು ಅನಂದ್ರ ಮುಖ್ಯ ಪ್ರಾಣ. ಅದಕ್ಕೆ ಅನತೀತಿ ಅನಾಥೆ. ಅನ ಅನ್ನೋದ್ರೆ ಅನತೀತಿ, ನಡ್ಸ್ಕೊಂಡು ಹೋಗುತ್ತೆ. ನಾವು ಉಸಿರಾಟ, ನಾವು ಜೀವ ಪ್ರಾಣ ಇದ್ರೆ ಅಂತ ನಾವು ಬದುಕಿರುತ್ತೆ, ನಮ್ಮ ನಡ್ಸ್ಕೊಂಡು ಹೋಗುತ್ತೆ. ಅದಕ್ಕೆ ಯಾಕೆ ಅನ ಬಂತು, ಅನತೀತಿ ಇತ್ ಅನಾಥ್. ಅನ ಅನ್ನೋದು ಪ್ರಾಣಕ್ಕೆ ಶಬ್ದ, ಅದರಿಂದ ನಡೆಸೋದ್ರಿಂದ ನಮ್ಮನ್ನ ಅನತಿ, ನಮ್ಗೆ ಗೊತ್ತಾಗ್ತಲ್ಲ ಹೇಗೆ ವಾಚ್ ಟಿಕ್ ಟಿಕ್ ಅನ್ನೋ ಶಬ್ದ ಬರೋವರೆಗೂ ತಾನೆ ಸ್ವೆಲ್ ಅದು ಪ್ರಾಣ. ನಮ್ಮನ್ನ ನಡ್ಸ್ಕೊಂಡು ಹೋಗೋದ್ರಿಂದ ಅದಕ್ಕೆ ಅನಮ್ಮ ಅಂತ ಹೆಸರೋದಕ್ಕೆ. ಆಮೇಲೆ ಏಹೆ ಕಾಮಶ್ಚ ನಿಧನಂ ಯಸ್ಮಾತ್ ರುದ್ರಾಂತರ್ಯಾಮಿ ನೃಸಿಂಹ ರೂಪಾದಿತಿ ಈ ನಿಧನ. ಕಡೆಗೆ ಅವನು ಏಹೆ ಕಾಮಶ್ಚ ನಿಧನಂ ಯಸ್ಮಾತ್, ಯಾವ ಕಾರಣಕ್ಕೆ ನಿಧನ ಬರುತ್ತೋ ಅದರಲ್ಲಿ ಅವನು ಇದು ರುದ್ರನಿಗೆ ಹೇಳ್ಬೇಕಾದ್ರೆ ನಿಧನ, ಯಾಕಂದ್ರೆ ಪ್ರಳಯವನ್ನು ಮಾಡುವವನು ರುದ್ರ. ಅದರಿಂದ ಅವನ ರುದ್ರನ ಅಂತರ್ಯಾಮಿ. ಯಾರು ನಿಧನಕ್ಕೆ ಯಾರು ಕಾರಣ, ನಿಧನ ಅಂದ್ರೆ ಪ್ರಳಯ ಅಂತ ಹೋಗ್ಬೇಕಲ್ಲಿ, ಪ್ರಳಯಕ್ಕೆ ಯಾರು ಕಾರಣನೋ ಅವಂತಹ ರುದ್ರನ ಅಂತರ್ಯಾಮಿ. ಅಷ್ಟೇ ಅಲ್ಲ, ನೃಸಿಂಹ ರೂಪಾದಿತಿ ಇತಿ ನಿಧನ.
ಅವನು ನೃಸಿಂಹ ರೂಪ. ಇವರು ರುದ್ರನ ಅಂತರ್ಯಾಮಿಯಾಗಿರೋದು ನೃಸಿಂಹ ಅಂತ ಬರುತ್ತದೆ. ಆದರೆ ನೃಸಿಂಹ ರೂಪಾದಿತಿ ಈ ನಿಧನಃ ಅಂದ್ಬಿಟ್ಟು ಅವನು ರುದ್ರ ಅಂತರ್ಯಾಮಿಯಾಗಿ ನೃಸಿಂಹ. ಯಾಕಂದ್ರೆ ಸಾಧಾರಣವಾಗಿ ರುದ್ರನಿಗೂ ನರಸಿಂಹ ಬಹಳ ಹೋಲಿಕೆ ಇದೆ. ಇಬ್ರಿಗೂ ಸಹ ಕ್ರೋಧ ರೌದ್ರ ರೂಪ ಒಂದು. ಎರಡನೇದಾಗಿ ದ್ವಾದಶಿ ಆದಾಗ ಪ್ರದೋಷ ಬರುತ್ತೆ. ಪ್ರದೋಷ ಸಮಯದಲ್ಲಿ ಇಬ್ಬರಿಗೂ ವಿಶೇಷವಾದ ಪೂಜೆ, ನರಸಿಂಹನಿಗೂ ವಿಶೇಷವಾದ ಪೂಜೆ, ರುದ್ರನಿಗೂ ವಿಶೇಷವಾದ ಪೂಜೆ ಆಗುತ್ತೆ. ಹಾಗಾಗಿ ಇದನ್ನ ಹೇಳ್ತಾರೆ ಯಾಕೆ ಅದರಿಂದ ಇವನಿಗೆ ಈ ನಿಧನ ಅನಾಚ್ಚ ಅಸೌ ನಿಧನಶ್ಚೇತಿ ಅನಾಧಿ ನಿಧನ. ಅನಾಚ್ಚ ಯಶ್ಚಾಸೌ ಎಲ್ಲರಿಗೂ ಪ್ರಾಣಯಾಗಿಲ್ಲಿ ಅನಾನವಾಗಿ ಅಂತರ್ಯಾಮಿಯಾಗಿರುವ ಭಗವಂತ ಅಂತ. ಇಲ್ಲಿ ನರಸಿಂಹ ಅಂದ್ರೆ ಭಗವಂತ ಇರೋದ್ರಿಂದಲೂ ಸಹ ಅವನು ಅನಾಧಿ ನಿಧನ. ಎಲ್ಲರಲ್ಲೂ ಅನನಾಗಿ ಪ್ರಾಣರೂಪಿಯಾಗಿ ಭಗವಂತ ಇದ್ದಾನೆ. ಭಗವಂತ ಇದ್ರೇನೆ ಕೆಲಸ ಮಾಡೋದು ಎಲ್ಲವೂ. ಅದರಿಂದ ಪ್ರಾಣವನ್ನ ಭಗವಂತನಿಗೆ ಹೋಲಿಸಿ ಪ್ರಾಣ ರೂಪದಲ್ಲಿ ಭಗವಂತ ಎಲ್ಲರಲ್ಲೂ ಇದ್ದಾನೆ ಅಂತ ತೋರಿಸ್ಕೊಡ್ತಾರೆ ಅವರು. ಕಡೆಗೆ ಇದಕ್ಕೆ ನಾದಃ ಭಗವದ್ವಿಷಯ ಗಾನಾದಿರೂಪೋ ಯೇಷಾಂ ಅಸ್ತಿ ಇತಿ ನಾದಿನಃ. ಭಗವಂತನ ವಿಷಯದಲ್ಲಿ ನಾದಃ ಅಂದ್ರೆ ಜ್ಞಾನವೇ ಆಗ್ಬೋದು, ಸ್ತೋತ್ರವೇ ಆಗ್ಬೋದು. ಅದರಿಂದ ನಾದಃ ಭಗವದ್ವಿಷಯ ಗಾನಾದಿರೂಪದಲ್ಲಿ ಯಾವ ನಾದ ಇದೆಯೋ ಅದು ನಾದಿನಃ. ಅದು ಇರೋದ್ರಿಂದ ನಾದಿನಃ. ತೇಷಾಂ ನಿಧನಂ ಯಸ್ಮಾತ್ ಸಹ ನಾದಿ ನಿಧನ. ಅದಕ್ಕೆ ನಿಧನ ಅಂದ್ರೆ ಕೊಡೆ. ಯಾವುದಕ್ಕೆ ಕೊನೆ ಇದೆಯೋ ಗಾನವನ್ನು ಮಾಡುದು ಯಾವುದೋ ಒಂದು ಕೊನೆ ಬರ್ತಲ್ಲ, ಯಸ್ಮಾತ್ ಸಹ ನಾದಿ ನಿಧನ. ಅದು ಮುಗಿಯೋದು. ನಿಧನ ಅಂದ್ರೆ ಪ್ರಾಣ ಇದೆ, ಸಾವು ಅಂತಾನೆ ತಗೋಬಾರ್ದು. ಮುಗಿಯೋದು. ಒಂದು ಗಂಟೆಯನ್ನು ಆಡಿಸಿದ್ರೆ ಆ ಗಂಟೆ ಶಬ್ದ ನಿಲ್ಲುತ್ತಲ್ಲ, ಅದು ನಿಧನವೇ. ಒಂದು ಮುಗಿಯೋದಕ್ಕೆ ನಿಧನ ಅಂತ. ಅದರಿಂದ ಯಾವಾಗ ಗಾನಾದು ಭಗವಂತನ ಸ್ತೋತ್ರ ನಿಲ್ಲುತ್ತೋ ಅದು ನಾದಿ ನಿಧನ. ಅದು ನಾದಿ ನಿಧನ ಅಂದ್ರೆ ಇದು ಲೋಕದಲ್ಲಿ ಏನ್ ಮಾಡೋದು ಆಗುತ್ತೆ. ಆದರೆ ಸಹ ನಭವತಿ ಇತಿ ಅನಾದಿ ನಿಧನ. ಭಗವದ್ ವಿಷಯದಲ್ಲಿ ಬರೋದೇ ಅಲ್ಲಿ 24 ಅಲ್ಲಿ ಸಮಯಕ್ಕೆ ಕಾಲ ಇಲ್ಲ. ಪ್ರತಿ ಇದು ಸಾಮವೇದವನ್ನು ಯಾವಾಗಲೂ ವೇದರುವೆಲ್ಲ ಹಾಡ್ತಾನೆ ಇರ್ತಾರೆ. ಅಲ್ಲಿ ನಿಧನವೇ ಇಲ್ಲ ಗಾನ ರೂಪಕ್ಕೆ. ಅದರಿಂದ ಅವನು ಅನಾದಿ ನಿಧನ. ಯಾವ ಕಾಲದಲ್ಲೂ ಭಗವಂತ ತತ್ಸಾಮಗಾಯನ್ನಾಸ್ತೆ ಯಾವಾಗ್ಲೂ ಎಲ್ಲರೂ ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತಾರೆ. ಎಲ್ಲರ ಹತ್ರ ಯಾವಾಗ್ಲೂ ಇದ್ದೇ ಇರುತ್ತೆ. ಅಲ್ಲಿ ಆ ಗಾನಕ್ಕೆ ನಿಧನವಿಲ್ಲ ಅಂದ್ರೆ ನಿಲ್ಲೋದಿಲ್ಲ ಗಾನ ಅಂತ. ಯಾವಾಗ್ಲೂ ಸದಾ ಕಾಲದಲ್ಲೂ ಗಾನ ಇರುತ್ತೆ. ಅದನ್ನ ಕೇಳ್ತಾನೆ. ವ್ಯಾಖ್ಯಾನ ತೆಗೆದುಕೊಡ್ತಾರೆ ಕಡೆಗೆ. ಆಮೇಲೆ ಧಾತ ಅಂತ ಓಂ ಧಾತ್ರೆ ನಮಃ ಅಂದ್ಬಿಟ್ಟು ಸಾಮಾನ್ಯೇನ ಧಾರಣ ಪೋಷಣಕರ್ತ ಧಾತ. ಸಾಮಾನ್ಯವಾದ ಅರ್ಥ ಹೇಳ್ತಾರೆ. ಅನೇಕ ಅರ್ಥದಲ್ಲಿ ಒಂದು ಮುಖ್ಯವಾದ ಅರ್ಥ ಹೇಳ್ತಾರೆ. ಧಾರಣ ಪೋಷಣಕರ್ತ, ಜಗತ್ತನ್ನ ಧರಿಸುವವನು, ಪೋಷಣೆ ಮಾಡುವವನು. ಸೃಷ್ಟಿ ಮಾಡುವವನು ಅವನೇ. ಸೃಷ್ಟಿ ಆದ್ಮೇಲೆ ಜಗತ್ತನ್ನ ಧರಿಸಿ ಅದನ್ನ ಪೋಷಣೆ ಮಾಡ್ತಾನಲ್ಲ, ಅದರಿಂದ ಅವನು ಧಾತ ಮಾಡೋದ್ರಿಂದ. ಧಾತ ನನ್ನ ಹೇಳಿದ್ದೆ ಈ ಚತುರ್ಮುಖ ಬ್ರಹ್ಮನಿಗೂ ಧಾತ ಅಂತ ಹೊಂದುತ್ತೆ. ಆದ್ರೆ ಅದು ತುಂಬಾ ಲಿಮಿಟೆಡ್ ಸೆನ್ಸ್ ಅಂತ ಹೇಳ್ತೀವಲ್ಲ, ಆ ಥರ ಹೇಳ್ದ ಅದ ತಗೋಬೇಕು. ಧಾತ ಅಂದ್ರೆ ಒರಿಜಿನಲ್ ಆಗಿ ಭಗವಂತನೊಬ್ಬನಿಗೆ ಹೊಂದೋದು. ಅವನು ಸೃಷ್ಟಿಯನ್ನು ಮಾಡೋದ್ರಿಂದ ಅವನಿಗೂ ಧಾತ ಧರಿಸ್ತಾನೆ ಅಂದ್ಬಿಟ್ಟು ನಾವು ಒಂದು ಭಗವಾನ್ ಅಂತ ಹೇಗೆ ನಾವು ಎಲ್ಲರಿಗೂ ಇದು ಹೇಳ್ತೀವೋ ಆ ಥರ ಅರ್ಥದಲ್ಲಿ ಹೇಳ್ತಾನೆ. ಕಡೆಗೆ ಅವನು ಧಾತ ಅಂತ ಹೇಳ್ತಾನೆ. ಅವನು ಅಂತರ್ಯಾಮಿಣೆ. ಇದು ನಿಮೇತಿ ಇತಿ ಧಾತ. ಎಲ್ಲರಿಗೂ ಅಂತರ್ಯಾಮಿಯಾಗಿದ್ದು ಭಗವಂತ ನಿಯಮನ ಮಾಡ್ತಾನಲ್ಲ, ಅದರಿಂದಲೂ ಸಹ ಅವನು ಧಾತ. ಅದಕ್ಕೆ ಗೀತೆ ಹೇಳ್ತಾರೆ 15ನೇ ಊರ್ಧ್ವ ಮೂಲಂ ಅವಾಕ್ಷಾಕಂ ವೃಕ್ಷಂಯೋ ವೇದ. ಇದು ಅವನು ಅಶ್ವತ್ಥಂ ಪ್ರಾಹುರವ್ಯ ಇಲ್ಲಿ ಬರೋದು. ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಬರ್ತಾರೆ. ಅದಕ್ಕೆ ಇಲ್ಲಿ ಈ ಶಬ್ದಕ್ಕೆ ಇದು ಬೇರೆ ಎಲ್ಲಿದೆ, ಬೇರೆ ಊರ್ಧ್ವ ಮೂಲಂ, ಮೂಲ ಅಲ್ಲಿದೆ, ಶಾಖೆಗಳು ಅವ ಕೆಳಗಡೆ ಇದೆ. ಅದಕ್ಕೆ ಹೇಳ್ತಾರೆ ಅಶ್ವತ್ಥಂ ಪ್ರಾಹುರವ್ಯಯಂ. ಅಶ್ವತ್ಥ ನಿಲ್ಲೋದು ಅಂತ. ಇಲ್ಲಿ ವೇದಗಳು ಅನೇಕ ಶಾಖೆಗಳು ಇದೆಯಲ್ಲ, ಅದು ಅದಕ್ಕೆ ಬೇರು ಮೇಲ್ಗಡೆ ಇದೆ. ಅದಕ್ಕೆ ಅವನು ಅದರಿಂದ ಅವನು ಪ್ರಾಹಿರೋ. ಅದಕ್ಕೂ ಸಹ ಅವನು ಧರಿಸ್ಕೊಂಡಿದ್ದಾನೆ. ಆ ವೇದಗಳೆಲ್ಲ ಇಲ್ಲಿ ಬರಬೇಕಾದ್ರೂ ಅದು ಧರಿಸ್ಕೊಂಡಿರೋ ಭಗವಂತಾನೆ. ಶಬ್ದ ಕೆಳಗಡೆ ಬರುತ್ತೆ, ಅದ್ರದ್ದು ಮೂಲ ಮೇಲ್ಗಡೆ ಇದೆ ಅಂತ ಅದರಿಂದಲೂ ಸಹ ಧಾತ ಅಂತ ಹೇಳ್ತಾರೆ. ಕಡೆಗೆ ಅವ್ಯಯ ಅನ್ನೋದ್ರಿಂದ ವ್ಯಯವಿಲ್ಲದದ್ದು. ಅದರಿಂದ
ಅಶ್ವತ್ಥಂ ಪ್ರಾಹು ಅವ್ಯಯಂ ಭಗವಂತ ಹೇಳ್ತಾನೆ. ಅದಕ್ಕೆ ಅವ್ಯಯ ಅಂದ್ರೆ ಅವನಿಗೆ ಅದನ್ನ ಇಟ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್ ಅನ್ಬಿಟ್ಟು ಅಂತ. ಅದಕ್ಕೆ ಇದು ನಮ್ಮ ಜೀವಾತ್ಮನಿಗೂ ಹೊಂದುತ್ತೆ. ಜೀವಾತ್ಮನ ಅವ್ಯಯವೇ ಸೂಕ್ಷ್ಮ ರೂಪದಲ್ಲಿ ಅದಕ್ಕೆ ಯಾವ ಸಾವು ಇಲ್ಲ. ಅದಕ್ಕೆ ನೈನಂಚಿಂದಂತಿ ಶಸ್ತ್ರಾಣಿ ಅಂತ ಹೇಳ್ತಾರೆ, ನೈನಂದಹತಿ ಪಾವಕ ಅಂತ ಹೇಳಿ ಅದಕ್ಕೂ ಅದೇನೇ ಆಗುತ್ತೆ. ಆದ್ರೆ ಮೂಲವಾಗಿ ಭಗವಂತನಿಗೆ ಹೊಂದಂತದ್ದು ಅವ್ಯಯ ಅನ್ನೋದಕ್ಕೆ ಕಡೆಗೆ. ಆಮೇಲೆ ಧಾತಾನು ಯಥಾ ಪೂರ್ವಂ ಧಾತ ಯಥಾ ಶ್ವೇತದಲ್ಲಿ ಬರ್ತಲ್ಲ, ಯಥಾ ಪೂರ್ವಂ ಅಕಲ್ಪಯತೆ ಧಾತ ಸೃಷ್ಟಿ ಸೂರ್ಯ ಚಂದ್ರಮಸೌ ಧಾತ ಯಥಾ ಪೂರ್ವಂ ಅಕಲ್ಪಯತೆ. ಸೂರ್ಯ ಮತ್ತು ಚಂದ್ರ ಇತ್ಯಾದಿಗಳನ್ನ ಧಾತ ಮಾಡಿ ಯಥಾಪೂರ್ವಂ ಅಕಲ್ಪಯತಿ, ಹಿಂದಿನ ಸೃಷ್ಟಿಯಲ್ಲಿ ಯಾವ ತರ ಮಾಡಿದ್ನೋ ಅದೇ ತರ ಸೃಷ್ಟಿ ಮಾಡಿದ, ಒಂದು ಚೂರು ವ್ಯತ್ಯಾಸ ಇರೋದಿಲ್ಲ. ಯಥಾಪೂರ್ವಂ ಅಕಲ್ಪಯತೆ, ಪೂರ್ವ ಯಾವ ತರ ಇತ್ತೋ ಈಗ ಯಾವ ಸೂರ್ಯ ಚಂದ್ರ ಇದ್ದಾರೋ ಇದು ಪ್ರಳಯವಾಗಿ ಇನ್ನೊಂದು ಆಗ್ಬೇಕಾದ್ರೆ ಇದೇ ತರ ಸೂರ್ಯ ಚಂದ್ರನ ಭಗವಂತ ಸೃಷ್ಟಿ ಮಾಡ್ತಾನೆ, ಒಂದು ಚೂರು ವ್ಯತ್ಯಾಸ ಇರೋದಿಲ್ಲ. ಅದಕ್ಕೆ ಅದೊಂದು ಸಹ ಧಾತ ಅನ್ಬಿಟ್ಟು ಅಂತ. ಅವನು ಒಂದೊಂದು ಕಲ್ಪದಲ್ಲೂ ಇದೇ ತರ ಅವನು ಮಾತ್ರ ಯಾವಾಗಲೂ ನಿಂತ್ಕೊಂಡಿರ್ತಾನೆ. ಅದರಿಂದ ಎಲ್ಲ ಇದಲ್ಲೂ ಇದೇ ತರ ಸೃಷ್ಟಿ ಮಾಡ್ತಾನೆ, ಅದನ್ನ ಧಾತ ಅನ್ನೋದು ಹೇಳ್ತ ಕಡೆಗೆ. ಆಮೇಲೆ ಅವರಿಗೆ ಅವರು ಈಶವಾಸ್ಯ ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಅವರೊಂದು ಶ್ಲೋಕವನ್ನು ಚೆನ್ನಾಗಿದೆ ಶ್ಲೋಕ, ಮಧ್ವಾಚಾರ್ಯ ಮಾಡುವ ಶ್ಲೋಕ ಅದು. ನಿತ್ಯಾನಿತ್ಯ ಜಗದ್ಧಾತ್ರೆ ನಿತ್ಯಾಯ ಜ್ಞಾನಭೂತಯೇ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞ ಭುಜಯ ನಮಃ ಅಂದ್ಬಿಟ್ಟು ಅದಕ್ಕೆ ಈಶಾ ಉಪನಿಷತ್ತಿಗೆ ಶುರುವಿನಲ್ಲಿ ಮಾಡಬೇಕಾದ್ರೆ ಅದು ಹೇಳ್ತಾ ಇದ್ದು. ಅದಕ್ಕೆ ಅವನು ನಿತ್ಯಾನಿತ್ಯ ಜಗದ್ಧಾತ್ರೆ, ಅವನು ನಿತ್ಯ ಅನಿತ್ಯವಾದ ಜಗತ್ತನ್ನ ಧರಿಸ್ಕೊಳ್ತಾನೆ ಜಗದ್ಧಾತ್ರೆ. ಆಮೇಲೆ ನಿತ್ಯಾಯ ಜ್ಞಾನಮೂರ್ತಯೇ, ಅವನು ನಿತ್ಯ, ಅವನು ಜ್ಞಾನಮೂರ್ತಿ. ಅವನು ಅಷ್ಟೇ ಅಲ್ಲ, ಪೂರ್ಣಾನಂದಾಯ, ಪರಿಪೂರ್ಣ ಆನಂದ ಅನ್ನೋದು ಭಗವಂತ ಇರ್ತಾನೆ. ಅದಕ್ಕೆ ಅವನು ಹರಯೇ ಅಂದ್ರೆ ಅವನು ಸೂರ್ಯ, ಭಗವಂತನಲ್ಲೇ ಇದೆ. ಅದಕ್ಕೆ ಅವನು ಸರ್ವಯಜ್ಞ ಭುಜೆ, ಅವನು ಎಲ್ಲ ಯಜ್ಞಗಳಿಗೆ ಆಹುತಿಯನ್ನು ಸ್ವೀಕಾರ ಮಾಡೋನು. ಯಜ್ಞ ಭುಕ್, ಯಜ್ಞ ಮುಂದೆ ಬರುತ್ತೆ, ಯಜ್ಞ ಭುಕ್ ಯಜ್ಞ ಬರುತ್ತೆ ಅಂತ ಬರ್ದವಾಗ ಯಜ್ಞ ಭುಜ ಅಂದ್ರೆ ಯಜ್ಞವನ್ನು ಭುಜಿಸುವವನಾದಂತ ಹರಯೇ ನಮಃ ಅಂತ ಹರಿಗೆ ನಮಸ್ಕಾರ ಮಾಡ್ತೀನಿ ಅಂದ್ಬಿಟ್ಟು ವ್ಯಾಖ್ಯಾನ ಶುರು ಮಾಡ್ತಾರೆ. ಅದೊಂದು ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅದು. ಆಮೇಲೆ ವಿಧಾತ, ಅದಕ್ಕೆ ಓಂ ವಿಧಾತ್ರೆ ನಮಃ ಅಂದ್ಬಿಟ್ಟು ಹೇಳ್ತಾರೆ. ಇವರು ಚೆನ್ನಾಗಿ ಮಾಡ್ತಾರೆ. ವಿ ಅಂದ್ರೆ ಗರುಡನಿಗೆ ವಿಹಿ ಅಂದ್ಬಿಟ್ಟು ಹೇಳ್ತಲ್ಲ, ಕೆಲವು ವಿಶೇಷವಾದ ಅರ್ಥವನ್ನ ಮಾಡ್ತಾರೆ ರಾಜರು. ವಿಹಿ ಅಂದ್ರೆ ಗರುಡ, ಅದ್ರಿಗೆ ಗರುಡ ಧಾತ ಧಾರಕ ಯಸ್ಸೈತಿ ವಿಧಾತ. ಯಾರನ್ನ ತನ್ನ ವಾಹನವಾಗಿ ಗರುಡನನ್ನ ತನ್ನ ವಾಹನವಾಗಿ ಯಾರು ಹೊಂದಿದ್ದಾನೋ ಅವನು ವಿಧಾತ. ಅವಾಗ ಭಗವಂತನ ಬಿಟ್ಟು ಬೇರೆ ಯಾರಿಗೂ ಹೇಳಕ್ಕೆ ಆಗಲ್ಲ. ಈ ಚತುರ್ಮುಖ ಬ್ರಹ್ಮನಿಗೂ ವಿಧಾತ ಅಂತ ಹೇಳ್ಬೋದು. ಅದಕ್ಕೆ ಈ ತರ ಮಾಡಿದ್ದಾರೆ. ಇಲ್ಲಿ ವಿ ಅಂದ್ರೆ ಗರುಡನನ್ನು ಯಾರೀಗ ವಾಹನನಾಗಿದ್ದಾನೋ ವಾಹನನ್ನಾಗಿ ಇಟ್ಕೊಂಡಿದ್ದಾನೋ ಅವನು ವಿಧಾತ ಅಂದ್ರೆ ಈ ಚತುರ್ಮುಖ ಬ್ರಹ್ಮನು ತರಳಲ್ಪಡ್ತಾನೆ, ಸಾಕ್ಷಾತ್ ಭಗವಂತನೇ, ಅದರಿಂದ ವಿಧಾತ ಅಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ವೀನಾಮ್ ಅಂದ್ರೆ ವಿಶಿಷ್ಟಾನಾಂ ಮುಕ್ತಾನಾಂ ಧಾರಕತ್ವಾದ ವಿಧಾತ. ವಿ ಅಂದ್ರೆ ವೀನಾಂ ವಿಶಿಷ್ಟಾನ, ವಿಧಾತ ವಿಶಿಷ್ಟವಾಗಿ ಮುಕ್ತರನ್ನು ಧಾರಣೆ ಮಾಡ್ತಾನೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಹೋಗಿ ಅಲ್ಲಿ ಭಗವಂತ ಧಾರಣೆ ಮಾಡ್ತಾನೆ. ಅಲ್ಲಿ ಪರಮಪದದಲ್ಲಿ ಮುಕ್ತರನ್ನೆಲ್ಲ ವಿಶೇಷವಾಗಿ ಧಾರಣೆ ಮಾಡೋದ್ರಿಂದ ವಿಧಾತ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಅದು ವೀನಾಮ್ ಅನ್ನೋದು ವಿಶಿಷ್ಟಾನ ಮುಕ್ತಾನಾಮ್ ಅಂತ ಆ ಥರ ವ್ಯಾಖ್ಯಾನ ಮಾಡ್ತಾರೆ. ಇಲ್ಲದೆ ಹೇಳ್ತಾರೆ ವಿಶೇಷೇಣ ಧಾತ ವಿಧಾತ. ಅವನು ಎಲ್ಲಕ್ಕಂತೂ ವಿಶೇಷಣವಾದವನು. ಜಗತ್ತು ಎಲ್ಲಗಿಂತ ಅನ್ಯ ಅವನು. ಯಾವ ತಗೊಳ್ಳಿ, ಜಗತ್ತಿಗಿಂತ ಅನ್ಯ, ಜೀವಕ್ಕಿಂತ ಅನ್ಯ, ದೇವತೆಗಳಿಗಿಂತ ಎಲ್ಲರಿಗಿಂತ ಅನ್ಯ ಅವನು. ವಿಶೇಷವಾಗಿರೋವನು. ಅದರಿಂದ ವಿಶೇಷವಾಗಿ ಧಾತ ಧರಿಸೋದ್ರಿಂದ ಅವನಿಗೆ ವಿಧಾತ. ಅದಕ್ಕೆ ಹೇಳ್ತಾರೆ ಧಾತ ವಿಧಾತ ಪರಮೋತ ಸಂದೃಕ್ ಪ್ರಜಾಪತಿ ಅಂತ ತೈತರ್ಮಶಗಳು ಬರುತ್ತೆ. ಧಾತ ವಿಧಾತ ಪರಮೋತ ಸಂದೃಕ್ ಪ್ರಜಾಪತಿ ಅಂತ ಶ್ರುತಿ ಬರುತ್ತೆ. ಅಲ್ಲಿ ಪ್ರಜಾಪತಿ ಅಂದ್ರೆ ಸಾಕ್ಷಾತ್ ಪರಬ್ರಹ್ಮ, ಈ ಪ್ರಜಾಪತಿ ಅಲ್ಲ. ಅದನ್ನು ಹೇಳ್ತಾರೆ ಕಡೆಗೆ. ಅವಾಗ ಈ ತರ ಅನೇಕವಾಗಿ ಅರ್ಥವನ್ನು ಮಾಡಿದ್ದಾರೆ. ಆಮೇಲೆ ಧಾತುರುತ್ತಮ ಅನ್ನೋಕ್ಕೂ ಮಾಡ್ತಾರೆ. ಅದಕ್ಕೆ ಅಂದ್ರೆ ಓಂ ಧಾತುರುತ್ತಮಾಯ ನಮಃ ಅಂದ್ಬಿಟ್ಟು, ಧಾತು ಅಂದ್ರೆ ಚತುರ್ಮುಖ ಅಂತ ಅರ್ಥ ಮಾಡ್ತಾರೆ. ಇಲ್ಲಿ ಧಾತು ಅಂದ್ರೆ ಭಗವಂತನಿಗೂ ಹೊಂದುತ್ತೆ. ಇಲ್ಲಿ ಹಿಂದೆ ಧಾತು ಅಂದ್ರೆ ಜಗತ್ತನ್ನು ದರ್ಶನ ಮಾಡಿದ್ದೆ ಅವನಿಗೆ. ಇಲ್ಲಿ ಧಾತು ಅಂದ್ರೆ ಚತುರ್ಮುಖಾತ್ ಉತ್ತಮ. ಧಾತುರುತ್ತಮ ಅಂದ್ರೆ ಚತುರ್ಮುಖ ಬ್ರಹ್ಮನಿಗಿಂತ ಉತ್ತಮನಾದವನು ಅಂತ ಹೇಳ್ತಾನೆ. ಅದರಿಂದ ಧಾತುರುತ್ತಮ. ಪರಾಶರ ಭಟ್ರು ಹೆಚ್ಚು ಕಡಿಮೆ ಇದೇ ಅರ್ಥ ಬರೋ ತರ ಮಾಡಿದ್ದಾರೆ ಅವರು. ಅದಕ್ಕೆ ಕಡೆಗೆ ಧಾತುಭಿ ತದುಪಲಕ್ಷಿತ ಶಬ್ದೈ ಉಕ್ತೆ ಶಬ್ದತೆ ಇದು ಧಾತುರುತ್ ಅತಿಶಯೇನ ಧಾತುರುತ್
ಧಾತುರುತ್ತಮ ಅಂತ ಹೇಳಿ ಕಡೆಗೆ ಎಲ್ಲವೂ ತದುಪಕ್ಷ ಶಬ್ದೈ ಧಾತುಭಿ ಅನ್ನೋದ್ರಲ್ಲಿ ಭಗವಂತನ ಎಲ್ಲ ಗುಣಗಳಿಗೂ ಧಾತು ಅವನ ಇದೆಲ್ಲವೇ ಹೆಸರುಗಳು ಅದೆಲ್ಲವೇ. ಅದರಲ್ಲಿ ತತ್ ಶಬ್ದೈ ಉಪಲಿಕ್ಷಿತ, ಶಬ್ದೈ ಅಂದ್ರೆ ವೇದಗಳಿಂದ ಎಲ್ಲವೂ ಉಪಲಕ್ಷಿತವಾಗಿದೆ. ವಿಷ್ಣು ಸಹಸ್ರನಾಮವು ಅಲ್ಲಿಂದ ಉಪಲಕ್ಷಿತವಾಗಿದ್ದು ಎಲ್ಲವೂ ಸಹ ಉಪಲಕ್ಷಿತವಾಗಿದೆ ಅದು. ಅದರಿಂದ ಉಕ್ತೇ ಶಬ್ದತೆ ಧಾತುರುತ್, ಯಾರನ್ನ ಈ ತರ ವೇದಗಳು ಕೊಂಡಾಡುತ್ತೋ ಅದರಿಂದ ಅವನು ಧಾತುರುತ್ ಅಂತ. ಇವನು ಅತಿಶಯನ ಧಾತುರುತ್ ಇವನಿಗೆ ಧಾತುರುತ್ ಅದರಲ್ಲೂ ಅತಿಶಯವಾಗಿ ಧಾತುರುತ್ ಇವನು. ವೇದಗಳು ಹೇಳಿದ್ರಿಂದ ಮಾತ್ರ ಇವನು ಇದಲ್ಲ, ಅದಕ್ಕಿಂತ ಅತಿಶಯವಾಗಿದ್ದಾನೆ. ಅದರಿಗೆ ಧಾತುರುತ್ ಉತ್ತಮ, ಅದಕ್ಕೆ ಧಾತುರುತ್ತಮ. ಧಾತು ಒಂದಿಗೆ ಧಾತುರುತ್ ಉತ್ತಮ ಅಂತ ಮಾಡ್ತಾರೆ ಅವರು, ಅದೇ ಧಾತುರುತ್ತಮ ಅಂತ ಮಾಡ್ತಾರೆ ಕಡೆಗೆ. ಆಮೇಲೆ ಇನ್ನೊಂದು ಮಾಡ್ತಾರೆ ಕಡೆಗೆ. ಆಮೇಲೆ ಅವನ ಜ್ಞಾನ ಸ್ವರೂಪಿ ಆದ್ರಿಂದಲೂ ಅವನಿಗೆ ಧಾತುರುತ್ತಮ ಅಂತ ಮಾಡ್ತಾರೆ. ಆ ಧಾತು ಅವನಿಗೆ ಅನೇಕ ಶಬ್ದಗಳ ಅರ್ಥಗಳು ಬರುತ್ತೆ ಅದಕ್ಕೆ. ಅದರಿಂದ ಹನುಮಾನ್ ಅಂತಾನು ಮಾಡ್ತಾರೆ, ಅದು ಓದ್ತಾರೆ ಅವರು. ಅದರಿಂದ ಜ್ಞಾನ ಸ್ವರೂಪಿ, ಅದರಿಂದ ಎಲ್ಲರಿಗಿಂತ ಉತ್ತಮವಾದ ಜ್ಞಾನವುಳ್ಳವನು. ಅದರಿಂದ ಧಾತುರುತ್ತಮ ಅಂದ್ಬಿಟ್ಟು ಅಂತ ಹೇಳಿದ್ರೆ ಸರ್ವಜ್ಞ ಅಂತ ಹೇಳಿದ, ಸರ್ವಜ್ಞ, ಸರ್ವಶಕ್ತಿ, ಸರ್ವರಸ, ಸರ್ವಗಂಧ ಅಂತ ಶ್ರುತಿ ಕೊಂಡಾಡುತ್ತಲ್ಲ, ಅದರಿಂದ ಹೇಳ್ತಾರೆ ಕಡೆಗೆ. ಆಮೇಲೆ ಹೇಳ್ತಾರೆ ಕಡೆಗೆ. ಆಮೇಲೆ ಈ ಜಗತ್ತನ್ನ ವಿಶೇಷವಾಗಿ ಧರಿಸಿದಾನೆ, ಅದರಿಂದಲೂ ಸಹ ಧಾತುರುತ್ತಮ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ. ಅದರಿಂದಲೂ ಸಹ ಹೋಗುತ್ತೆ ಕಡೆಗೆ. ಇಲ್ಲಿಗೆ ಇವರ ಇದು ಮುಗೀತು ಈ ಶ್ಲೋಕಕ್ಕೆ. ಇವ್ರದ್ದು ಚಿಕ್ಕದಾಗಿದೆ, ಅದನ್ನು ಹೇಳ್ಬಿಡೋಣ ಅವ್ರಿಗೆ. ಸ್ವಯಂಭೂ ಶಂಭುರಾದಿತ್ಯ ಅಂತ ಎಲ್ಲೆಲ್ಲಿ ಅದೇ ತರ ಹೇಳ್ತಾ ಸುಮ್ಮನೆ ಹೇಳ್ಕೊಂಡು ಹೋಗ್ತೀನಿ, ವಿವರಣೆ ಮಾಡಕ್ ಹೋಗೋದಿಲ್ಲ ಅದಕ್ಕೆ. ಇದು ಸ್ವಯಮೇವ ಭವತಿ ಇದು ಸ್ವಯಂಭೂ ಅವ್ರು ಹೇಳಿದ್ದೆ. ಅದಕ್ಕೆಲ್ಲ ಕಾರಣಗಳನ್ನ ಕೊಡ್ತಾರೆ. ಅದು ನಮಗೆ ಅದಕ್ಕೆ ಪರಿಭೂ ಸ್ವಯಂಭೂ ಅಂತ ಹೇಳಿ ಮಂತ್ರ ಹೇಳ್ತಾರೆ. ತಾನೇ ಆಗೋದ್ರಿಂದ ಅವ್ರು ಹೇಳಿದ ಕಡೆ ಇನ್ನೊಬ್ಬರ ಅಪೇಕ್ಷತೆ ಇಲ್ಲದೆ ತಾನೇ ಇರೋದ್ರಿಂದ ಅವನು ಸ್ವಯಂಭೂ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಹೇಳ್ತಾರೆ ಭಕ್ತಿ ಲಕ್ಷಣಂ ಭುಕ್ತಿ ಲಕ್ಷಣಂ ಚ ಶಂ ಸುಖಂ ತತ್ತಧಿಕಾರಿಣ ಪ್ರತಿ ಭಾವಯತಿ ಇತಿ ಶಂಭು. ಇಲ್ಲಿ ಭಕ್ತಿ ಲಕ್ಷಣ ಮುಕ್ತಿ ಲಕ್ಷಣ ಎರಡಕ್ಕೂ ಅದಕ್ಕೆ ಅದು ಸುಖಂ ಶಂ ಅನ್ನೋದಕ್ಕೆ ಹೇಳ್ತಾರೆ. ಶಂ ಅಂದ್ರೆ ಸುಖಂ ಅಂದ್ರೆ ಏನಪ್ಪ ಸುಖ ಅಂದ್ರೆ ಭಕ್ತಿ ಲಕ್ಷಣ ಮತ್ತೆ ಮುಕ್ತಿ ಲಕ್ಷಣ. ಯಾರಲ್ಲಿ ಭಕ್ತಿಯ ಲಕ್ಷಣ ಕಾಣುತ್ತೋ, ಮುಕ್ತಿ ಲಕ್ಷಣ ಅಂದ್ರೆ ಮುಕ್ತಿಗೆ ಹೋಗ್ಬೇಕಂತ ಪ್ರಪತ್ತಿ ಮಾಡ್ಬೇಕು, ಅದು ಇದು. ಅದನ್ನ ತತ್ತದಧಿಕಾರಿಣ ಅಂತಹ ಅಧಿಕಾರಿಗಳು ಯಾರಲ್ಲಿ ಹೆಚ್ಚು ಭಕ್ತಿ ಇದೆಯೋ, ಯಾರು ಭಗವಂತನಲ್ಲಿ ಉಪಾಸನೆಯ ಮೂಲಕವೋ ಇಲ್ಲ ಶರಣಾಗತಿ ಮೂಲಕವೋ ಮಾಡ್ಕೊಂಡಿದ್ದಾರೋ ಅವರು ಅಧಿಕ ಮುಕ್ತಿಗೆ ಅಧಿಕಾರಾಗ್ತಾರೆ. ಅವರ ಪತಿ ಭಾವೈತಿ ಇದೆ ಶಂಭು, ಅವರನ್ನ ವಿಶೇಷವಾಗಿ ಇವನು ಭಾವನೆ ಮಾಡ್ತಾನೆ ಭಗವಂತ, ಅದರಿಂದ ಶಂಭು ಅಂತ ಹೇಳಿದ್ರು. ಅದಕ್ಕೆ ಆದಿತ್ಯ ಸೋನು ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ಹೇಳ್ತಾರೆ ಅದಕ್ಕೆ ಆದಿತ್ಯಾನಾಂ ಅಹಂ ವಿಷ್ಣು ಅಂತ. ಅದಿತಿಯ ಮಗನಾದ್ರಿಂದ ಇವನು ಆದಿತ್ಯ ಅಂತ ಅದು ಹೇಳ್ಕೊಡ್ತಾರೆ ಅದಕ್ಕೆ. ಆಮೇಲೆ ದೀಯತೆ ಖಂಡ್ಯತೆ ಇತಿ ದಿತಿಹಿ. ಆಮೇಲೆ ದೀಯತೆ ಖಂಡತೆ, ಯಾವುದು ಕತ್ತರಿಸಲ್ಪಡುತ್ತೋ ನಾಶವಾಗ್ಬಿಡುತ್ತೋ ಅದು ದಿತಿ, ಯಾವುದು ಆಗೋದಿಲ್ವೋ ಅದು ಅದಿತಿ. ಅದನ್ನ ಅದಿತಿ ಅನ್ನೋದು ಭೂದೇವಿಗೆ ಮಾಡ್ತಾರೆ. ಅದಕ್ಕೆ ಭಗವತ್ ಪತ್ನಿ ಭೂದೇವಿ ಹೇಳ್ತಾರೆ. ಆ ಭೂದೇವಿಯ ತಸ್ಯಾಹ ಪತಿ ಯಸ್ಯ ಆದಿತ್ಯ. ಅವರು ಹೇಳ್ದಂಗೆ ಭೂದೇವಿಯ ಪತಿ ಆದ್ರಿಂದ ಅವನು ಆದಿತ್ಯ. ಎಂಬಾದಿತಿರ್ಮಹಿ ದೇವೀಂ ವಿಷ್ಣು ಪತ್ನಿ ಮಜೂರ್ಯಾಮ್ ಅಂತ ಭೂಸೂಕ್ತದಲ್ಲಿ ಬರೋದನ್ನು ಅದನ್ನು ತೋರಿಸ್ಕೊಟ್ಟಿದ್ದಾರೆ ಕಡೆಗೆ. ಆಮೇಲೆ ಪುಷ್ಕರವತೆ ಆಯತೆ ಸುಂದರೆ ಚ ಅಕ್ಷಿಣಿ ಯಶ್ಚ ಸ ಪುಷ್ಕರಾಕ್ಷ. ಅದ ಪುಷ್ಕರವತ ಆಯತೆ, ಕಮಲದಂತೆ ವಿಶಾಲವಾದಂತ ಸುಂದರವಾದ ಕಣ್ಣುಗಳು ಯಾರಿಗಿದೋ ಅವನು ಪುಷ್ಕರಾಕ್ಷ ಅಂತ ಹೇಳ್ಬಿಟ್ಟು ಮಹಾನ್ ಅನ್ಬೇಕಾದ್ರೆ ಇಲ್ಲಿ ಇವರು ಮಹಾನ್ ಅನ್ಬೇಕಾದ್ರೆ ವಿಶೇಷವಾಗಿ ಅರ್ಥ ಮಾಡಿದ್ದಾರೆ. ಮಹಾನ್ ಸ್ವನಃ ಅನ್ಬೇಕಾದ್ರೆ ಸ್ವನಃ ಅನ್ನೋದು ಶಬ್ದ, ಅದು ಭಗವಂತನ ಬಂದಂತ ವಾಕ್ಯಗಳು ಶಬ್ದ ಅಂತ ತಗೊಂಡು ಮಹಾನ್ ಸ್ವನ ಅಂದ್ರೆ ಬಹಳ ಮುಖ್ಯವಾದ ವಾಕ್ಯಗಳು. ಭಗವಂತ ಯಾವ್ದಪ್ಪ ಹೇಳಿದ 3 ಚರ್ಮ ಶ್ಲೋಕಗಳು. ಒಂದು ಅದು 3 ಅಂತ ಹೇಳ್ತಾರೆ. ಒಂದು ವರಾಚರ್ಮ ಶ್ಲೋಕ ಅಲ್ಲಿ ಹೇಳಿದ್ದು, ಮತ್ತೆ ರಾಮಚರ ಶ್ಲೋಕ, ಮತ್ತೆ ಕೃಷ್ಣನಾಗಿ ಹೇಳಿದ್ನು ಚರ್ಮ ಶ್ಲೋಕ ಸುಖದೇವ ಪ್ರಪನ್ನಾಯ ಅಂತ. ಆಮೇಲೆ ಹಂತ್ವಾ ಸರ್ವ ಪಾಪೇಭ್ಯೋ ಅಹಂ ದಾದಕ್ತನ್ ಅಯಮ ಪರಮಾಗತಿಂ ಅಂತ ಹೇಳಿದ್ನ 3. ಇದು 3 ವಾಕ್ಯಗಳು, 3 ಶಬ್ದಗಳು. ಯಾವುದು ಮಹಾನ್ ಶಬ್ದಗಳು, ಯಾಕಂದ್ರೆ ಜೀವಕೋಟಿಯನ್ನ ಉದ್ಧಾರ ಮಾಡಕ್ಕೆ ಬೇಕಾದಂತ ಶಬ್ದಗಳು ಇದು. ಅದರಿಂದ ಮಹಾಸ್ವನಃ ಈ ತರ ವಾಕ್ಯಗಳನ್ನ ನಮಗೆ ಕೊಟ್ಟಿದ್ರಿಂದ ಜೀವಕೋಟಿಗೆ ಅವನಿಗೆ ಮಹಾಸ್ವನಃ ಅಂತ ಬಂತು ಅಂತ ಇದೊಂದು ವಿಶೇಷವಾದ ವ್ಯಾಖ್ಯಾನ. ಬೇರೆ ಯಾರು ಮಾಡಿಲ್ಲ ಅದನ್ನ ತೋರಿಸ್ಕೊಡ್ತಾರೆ ಅದಕ್ಕೆ. ಆಮೇಲೆ ಕಡೆಗೆ ಆಮೇಲೆ ಅದನ್ನು ಇವ್ರು ಹೇಳ್ತಾರೆ, ಯಾರಿಗೆ ಅತ್ಯಂತ
ಇತ್ಯಾದಿ ಸ್ವನೋ ನಾದೋ ಯಸ್ಯ ಮಹಾಸ್ವನ. ಯಾರು ಶಬ್ದಗಳಂದ್ರೆ ನೀವು ವೇದಕ್ಕೆ ಅವೇದವನ್ನು ಸಹ ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಅಸ್ಯ ಮಹತೋ ಅದು ಹೇಳ್ದಂತೆ ಅದು ಭೂತಸ್ಯ ನಿಶ್ವಸಿತ ಮೇತದ್ ಯದ್ ಋಗ್ವೇದ ಯಜುರ್ವೇದ ಅಂತ ಬೃಹದಾರಣ್ಯಕ ಬರ್ತಾರೆ. ಯಾರ ಒಂದು ಉಸಿರು ಋಗ್ವೇದ ಯಜುರ್ವೇದ ಸಾಮವೇದಗಳಾಗಿದೆಯೋ ಅದು ಸ್ವನ, ಅದು ಮಹತ್ತಾಗುಳ್ಳೋದ್ರಿಂದ ಮಹಾಸ್ವನ ಅಂತ ಅದನ್ನ ಹೇಳ್ಕೊಳ್ತಾರೆ ಕಡೆಗೆ. ಅನಾದಿ ನಿಧನಕ್ಕೆ ಜನ್ಮ ಮರಣೆ ಯಶ್ಚ ಸಹ ಅನಾದಿ ನಿಧನ. ಅಂದ್ರೆ ಜನ್ಮ ಮತ್ತು ಮರಣ ನ ವಿದ್ಯತೆ ಯಶ್ಚ ಸಹ, ಯಾರಿಗೆ ಜನ್ಮ ಮತ್ತು ಇಲ್ವೋ ಅದರಿಂದ ಅವನು ಅನಾದಿ ನಿಧನ ಅಂತ ಒಂದೇ ವಾಕ್ಯ ಹೇಳ್ಬಿಟ್ರು. ಇಲ್ಲದೆ ಅನಂತಾದಿ ವಿಶ್ವೈಹಿ ದದಾತಿ ಬಿಭರ್ತಿ ಇತಿ ಧಾತ. ಅನಂತನ ರೂಪದಲ್ಲಿ ವಿಶ್ವವನ್ನು ಧರಿಸೋದ್ರಿಂದ ಅವನಿಗೆ ಧಾತ ಅಂತ ಹೇಳಿದ್ರು ಕಡೆಗೆ. ಆಮೇಲೆ ಹೇಳ್ತಾರೆ ವಿಶೇಷೇಣ ಅನಂತಾದಿತಿ ವಿದಾರಕ ಸಂಹಿತಂ ವಿಶ್ವಂ ದದಾತಿ ಇತಿ ವಿಧಾತ. ಅನಂತರ ವಿಶೇಷ ರೂಪದಲ್ಲಿ ಪೃಥ್ವಿಯಲ್ಲದೆ ಇಡೀ ಜಗತ್ತನ್ನೇ ಧರಿಸ್ಕೊಂಡಿರೋದ್ರಿಂದ ವಿಶೇಷೇಣ ವಿಶ್ವಂ ಬಿಭರ್ತಿ ಇದು ವಿಧಾತ ಅಂತ ಮಾಡಿದ್ರು, ಅರ್ಥ ಮಾಡಿದ್ರು ಕಡೆಗೆ. ಅದನ್ನು ಹೇಳಿದ ಕಡೆ ಆಮೇಲೆ ಭಗವಂತ ಹೇಳ್ತಾನೆ ಕಡೆಗೆ ಹೇಳ್ತಾನೆ ಅದನ್ನೇ ಅದೇ ವಿಷ್ಟಂಬ್ಯಾಹ ಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್ತೆ ಅಂತ ಭಗವಂತ ಗೀತೆ ಹೇಳಿದ್ನ ನನ್ನ ಒಂದೇ ಒಂದು ಚಿಕ್ಕ ಅಂಶದಿಂದ ಇಡೀ ವಿಶ್ವವು ನಿಂತ್ಕೊಂಡಿದೆ ಅಂತ ಭಗವಂತ ಗೀತೆಯಲ್ಲಿ ಹೇಳಿದನಲ್ಲ, ಅದರಿಂದಲೂ ವಿಧಾತ ಅಂತ ಹೇಳ್ತಾರೆ ಅದಕ್ಕೆ. ಹೀಗಾಗಿ ಇವರು 3-4 ವ್ಯಾಖ್ಯಾನವೂ ಅದ್ರಲ್ಲಿ ಮುಗೀತು. ಇನ್ನು ಮುಂದಿನ ಇದಕ್ಕೆ ನಾವು ಹೋಗೋಣ. ಅದರಲ್ಲಿ ಅಪ್ರಮೇಯೋ ಹೃಕೇಶಃ ಪದ್ಮನಾಭೋ ಮದಪ್ರಭುಃ ವಿಶ್ವಕರ್ಮಾ ಮನುಸ್ತ್ವಷ್ಟ ಸ್ಥವಿರೋ ಧ್ರುವಃ ಅಂದ್ಬಿಟ್ಟು ಇಲ್ಲಿ ಇದು ಆರನೇ ಮಂತ್ರ 45 ಆಯ್ತು. 46ರಿಂದ ಶುರು ಆಗುತ್ತೆ. ಇಲ್ಲಿ ಅಪ್ರಮೇಯ ಋಷಿಕೇಶಃ ಪದ್ಮನಾಭಃ ಅಮರಪ್ರಭು ವಿಶ್ವಕರ್ಮ ಮನುಃ ತ್ವಷ್ಟ ಸ್ಥವಿಷ್ಟಃ ಸ್ಥವಿರಃ ಧ್ರುವಃ 10 ನಾಮ ಇದರಲ್ಲಿ ಬರುತ್ತೆ. 10 ನಾಮ ಇದರಲ್ಲಿ ಬರುತ್ತೆ. ಅದರಲ್ಲಿ ಮೊದಲು ಅಪ್ರಮೇಯ, ಓಂ ಅಪ್ರಮೇಯಾಯ ನಮಃ ಅಂತ ಮೊದಲು ಅಪ್ರಮೇಯ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ತೇಷಾಂ ಕರಣೈಹಿ ಪ್ರಮಾತುಂ ಅಶಕ್ಯ ಅಪ್ರಮೇಯ. ನಾ ಈಗ ಪರಾಶರ ಭಟ್ರದ ಹೇಳ್ತಾ ಇದ್ದೀನಿ. ಅದರಲ್ಲಿ ಅವನಿಗೆ ಯಾಕಪ್ಪ ಅಪ್ರಮೇಯ ಅಂತ ಹೇಳ್ತಾರೆ ಅಂದ್ರೆ ಇವನು ಇದು ತೇಷಾಂ ಅಂದ್ರೆ ಮುಂದೆ ಹೇಳಿದಂತ ಧಾತ ಅದೆಲ್ಲ ನಾವು ಲೋಕರೋಡಿಯಾಗಿ ಚತುರ್ಮುಖ ಬ್ರಹ್ಮನ್ ಹೇಳ್ತೀವಲ್ಲ, ಅವನಿಂದ ದೇವತೆಗಳು ತೇಷಾಂ ಅವರೆಲ್ಲರಿಂದ ಕರಣೈಹಿ ಪ್ರಮಾತುಂ ನ ಶಕ್ಯ. ಅವರನ್ನ ಕರ್ಣ ಅಂದ್ರೆ ಇಂದ್ರಿಯಗಳು ಮನಸ್ಸು ಯಾವುದೊಂದು ಮೂಲಕ ಪ್ರಮಾತುಂ ನ, ಪ್ರಮಾ ಅಂದ್ರೆ ಅಳತೆ, ಪ್ರಮಾ ಅನ್ನೋದು ಅಳತೆಗೆ ಬರುತ್ತೆ. ಭಗವಂತನ ಇಷ್ಟು ಅಂತ ನಾವು ಒಂದು ಹೇಳಕ್ಕಾಗೋದಿಲ್ಲ. ಪ್ರಮಾ ಅನ್ನೋದು ಅಳತೆ, ಅದಕ್ಕೆ ಪ್ರಮಾಣ ಅನ್ನೋದು ಅದಕ್ಕೆ ಒಂದು ನಿರ್ದೇಶ ಹೇಳೋದು. ಅದನ್ನ ನಿರ್ದೇಶನ ಮಾಡಕ್ ಈ ತರ ಇಷ್ಟು ಅಂತ ಹೇಳಕ್ ಸಾಗೋದಿಲ್ಲ ಅದು. ಅದರಿಂದ ಪ್ರಮಾತುಂ ಅಶಕ್ಯ ಅಪ್ರಮೇಯ. ಅದರಿಂದ ಇವನು ಯಾರ ಒಂದು ಅಳತೆ ಅಂದ್ರೆ ಯಾರ ಒಂದು ಇದಕ್ಕೂ ಮನಸ್ಸಿಗೂ ಭಗವಂತನು ಇಷ್ಟೇ ಈ ತರ ಅಂತ ಅವನಿಗೆ ನೇತಿನ್ ಬರುತ್ತಲ್ಲ, ಇಷ್ಟೇ ಭಗವಂತ ಇದೊಂದು ಹೇಳಕ್ ಸಾಧ್ಯವೇ ಇಲ್ಲ, ಯಾರಿಗೂ ಸಾಧ್ಯವಿಲ್ಲ ಚತುರ್ಮುಖ ಬ್ರಹ್ಮನಿಂದ ಹಿಡಿದು. ಅದರಿಂದ ಅವನು ಅಪ್ರಮೇಯ, ಅವನನ್ನು ಅಳೆಯಲು ಸಾಧ್ಯವಿಲ್ಲ. ಅದರಿಂದ ಅವನು ಹೇಳ್ತಾರೆ ಆ ಪ್ರಮಾಣಧಾತು, ಪ್ರಮಾಣದು ಅಳತೆ ಹೇಳುವಂಥದ್ದು. ಅದರಿಂದ ಅಳೆಯೋದಕ್ಕೆ ಅದರಿಂದ ಅವನು ಅಪ್ರಮೇಯ ಅಂತ ಹೇಳ್ತಾರೆ ಕಡೆಗೆ ಅದಕ್ಕೆ ಅವನಿಗೆ. ಆಮೇಲೆ ಯಂ ನಾಯಂ ಭಗವಾನ್ ಬ್ರಹ್ಮ ಜಾನಾತಿ ಪುರುಷೋತ್ತಮಂ. ಅದರಿಂದ ಅಂದ್ರೆ ಯಂ ಅಂದ್ರೆ ಅವನನ್ನ ಯಾವ ಕಡೆಗೆ ಭಗವಂತನ ಎಲ್ಲರಿಗಿಂತ ದೇವತೆಗಳಲ್ಲಿ ಉತ್ಕೃಷ್ಟನಾದವನು ಚತುರ್ಮುಖ ಬ್ರಹ್ಮ. ಯಾಕಂದ್ರೆ ನೇರವಾಗಿ ಭಗವಂತನ ನಾಭಿಯಿಂದ ಬಂದವನು, ಭಗವಂತನಿಂದ ಎಲ್ಲಾ ವೇದಗಳಲ್ಲೂ ಉಪದೇಶ ಪಡ್ಕೊಂಡವನು. ಅದಕ್ಕೆ ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ವೇದಾಂಚ ತಸ್ಮೈ ಪ್ರಹಿಣೋತಿ ತಸ್ಮೈ ಅಂತ. ಎಲ್ಲಾ ವೇದವು ಸರ್ವಂ ವೇದಂ ತಸ್ಮೈ ಪ್ರಹಿಣೋತಿ. ಅದರಿಂದ ಅವನು ಉತ್ತಮನಾದವನು. ಅವನಿಂದಲೂ ಸಹ ನ ಅಯಂ ಭಗವಾನ್ ಬ್ರಹ್ಮ ಜಾನೀತಿ ತಂತ ಅಯಂ ಭಗವಾನ್ ಬ್ರಹ್ಮ ನ ಜಾನೀತಿ. ಅವನಿಂದಲೂ ಸಹ ತಿಳ್ಕೊಳ್ಳೋದಕ್ಕೆ ಅವನಿಗೆ ಈ ಪುರುಷೋತ್ತಮ ಅಂತ ಒಂದು ಯಾವುದೋ ಒಂದು ದೃಷ್ಟಿಕೋನದಲ್ಲಿ ಹೇಳ್ಬೋದಾಯ್ತು. ಅವರ ಪೂರ್ಣವಾಗಿ ಅವನನ್ನ ಗ್ರಹಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದರಿಂದ ಅದನ್ನ ಹೇಳ್ತಾರೆ. ಅದಕ್ಕೆ ಅದನ್ನು ಕೊಡ್ತಾರೆ. ಇದರಲ್ಲಿ ಸಾಕ್ಷಾತ್ ಬ್ರಹ್ಮ ಹೇಳಿದ್ದು, ಆಮೇಲೆ ಬ್ರಹ್ಮ ಮತ್ತು ರುದ್ರರಿಗೆ ನಡೆದಂತ ಸಂವಾದ, ಇದು ವರಾಹ ಪುರಾಣದಲ್ಲಿ ಅಲ್ಲೆಲ್ಲ ಬರುತ್ತೆ. ಅದಕ್ಕೆ ಅದನ್ನ ಇದು ಬ್ರಹ್ಮ ಹೇಳುವಂತ ಮಾತು. ನಕ್ಯಾದಿ ಮಧ್ಯಾಂತ ಅಜಸ್ಯ ಯಸ್ಯ ವಿದ್ಮೋ ವಯಂ ಸರ್ವಮಯಸ್ಯ ಧಾತೋಃ
ನ ಚ ಸ್ವರೂಪಂ ನ ಪರಪ್ರಭಾವಂ ನ ಚೈವ ಸಾರಂ ಪರಮೇಶ್ವರಸ್ಯ. ಯಾರು ನಾರಾಯಣ. ಅಂದ್ರೆ ಅವನು ನಹಿ ಆದಿ, ಅವನಿಗೆ ಏನಪ್ಪ ಆದಿ ಮಧ್ಯ ಅಂತ ಯಾವುದು ಇಲ್ಲ, ಯಾರಿಗೆ ಇಲ್ಲವೋ. ಅಜಾಹ, ಅವನಿಗೆ ಹುಟ್ಟೇ ಇಲ್ಲ, ಅಜಸ್ಯ. ಆಮೇಲೆ ಯಸ್ಯ ವಿದ್ಮೋ ವಯಂ ಸರ್ವಮಯಂ ಧಾತೋಹ, ಅವನನ್ನ ಆದಿ ಅಂತ್ಯ ಮಧ್ಯ ಇಲ್ಲೇ ಇರೋವನಿಗೆ ಅವನ ಹೇಗೆ ನಾವು ತಿಳಿಯೋ ಸಾಧ್ಯ? ಯಾರಿಗೂ ಸಾಧ್ಯ, ನಾವು ತಿಳಿಯೋಕೆ ಸಾಧ್ಯವೇ ಇಲ್ಲ. ನಾವೇ, ಯಾಕೆಂದ್ರೆ ಆದಿ ಅವನಿರುವಾಗ ನಾವಿರೋದಿಲ್ಲ. ಯಾವ ಸಮಯದಲ್ಲೂ ಆದಿ ಆಗ್ಲಿ ಮಧ್ಯವಾಗ್ಲಿ ಅಂತವಾಗ್ಲಿ ಯಾರಿಗೆ ಇಲ್ಲವೋ ಅದಿಲ್ವೇ ಇಲ್ಲ. ಅದನ್ನ ತಿಳ್ಕೊಳ್ಳೋ ನಮಗೆ ಇದ್ದ ತಾನು ತಿಳ್ಕೊಳ್ಳೋ, ಇಲ್ಲದೆ ಇರೋದ್ರಿಂದ ಹೇಗೆ ತಿಳ್ಕೊಳ್ಳೋ ಸಾಧ್ಯ? ಆಮೇಲೆ ಸರ್ವಮಯಶ್ಚ ಧಾತೋಹೋ ಅನ್ಬಿಟ್ಟು ಅಂತ ಭಗವಂತನೇ ಹೇಳ್ತಾನೆ. ಆಮೇಲೆ ನಚ ಸ್ವರೂಪಂ ನ ಪರಪ್ರಭಾವಂ ನ ಚೈವ ಸಾರಂ ಪರಮೇಶ್ವರಸ್ಯ. ಕಡೆಗೆ ಅವನ ಭಗವಂತನ ಸ್ವರೂಪವೇ ಆಗ್ಲಿ, ಅವನ ಪ್ರಭಾವವೇ ಆಗ್ಲಿ, ಅವನ ಸಾರ ಅಂದ್ರೆ ಅವನ ಶಕ್ತಿಯೇ ಆಗ್ಲಿ, ಯಾವುದು ಆ ಪರಮೇಶ್ವರನ ತಲೆಗೆ ನಚ ಯಾವುದು ನಮಗೆ ತಿಳಿಯೋದಿಲ್ಲ. ಅಂದ್ರೆ ಪೂರ್ಣವಾಗಿ ಯಾವ ಊಹೆ ಮಾಡ್ಬೇಕು, ಶ್ರುತಿಯಲ್ಲಿ ಹೇಳಿರೋದನ್ನು ತಿಳ್ಕೊಬೇಕೈತವರ. ಯಥಾಪೂರ್ವ ಮತ ಅಕಲ್ಪಯತೆ ಅಂತ ವೇದಗಳಲ್ಲಿ ತಿಳ್ಕೊಬೇಕೈತವರ. ಅದನ್ನ ಇಷ್ಟೇ ಅಂತ ನಮಗೆ ತಿಳ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಅದೇ ಅವನಿಗೆ ಅಪ್ರಮೇಯ ಅನ್ನೋದು. ಅದರಿಂದ ಅವನ ನಮೇಯ, ಅಳೆಯಲು ಸಾಧ್ಯವಿಲ್ಲದವನು. ಯಾವ ವಿಷಯದಲ್ಲೇ ಆಗ್ಲಿ ಅವನನ್ನ ನಾವು ಅಳೆಯಲು ಸಾಧ್ಯವಿಲ್ಲ. ಅದನ್ನ ಹೇಳ್ತಾರೆ. ಅದನ್ನ ಇದು ಸಾಕ್ಷಾತ್ ಬ್ರಹ್ಮ ಹೇಳಿದಂತ ಮಾತಿದು. ಆಮೇಲೆ ಬ್ರಹ್ಮ ರುದ್ರ ಸಂವಾದವನ್ನ ಒಂದು ಕೋಟ್ ಮಾಡ್ತಾರೆ ಇವರು. ಆ ಬ್ರಹ್ಮರುದ್ರ ಆಮೇಲೆ ಮಹಾಭಾರತದಲ್ಲಿ ಬರುವಂತದ್ದು ಎರಡನ್ನೂ ಇಲ್ಲಿ ಕೋಟ್ ಮಾಡ್ತಾರೆ. ಆ ಬ್ರಹ್ಮರುದ್ರ ಸಂವಾದದಲ್ಲಿ ಬರುತ್ತೆ, ನಸಶಕ್ಯ ತ್ವಯ ದ್ರಷ್ಟುಂ ಮಯಾನ್ಯೈರ್ ವಾಪಿ ಸತ್ತಮ ಸಗುಣೋ ನಿರ್ಗುಣೋ ವಿಶ್ವ ಜ್ಞಾನ ದೃಶ್ಯೋ ಕ್ಯಸೌ ಸ್ಮೃತಃ. ಕಡೆಗೆ ಅವಾಗ ಅವನು ಬ್ರಹ್ಮ ಅವ್ರದ್ದು ಮಾತಾಡ್ಕೋತಾರೆ. ಆಗ ಬ್ರಹ್ಮ ಹೇಳ್ತಾನೆ ಅವನಿಗೆ, ಅವನನ್ನ ನಾನಾಗ್ಲಿ ನೀನಾಗ್ಲಿ ನಸಶಕ್ಯ ತ್ವಯಾ ದೃಷ್ಟಂ, ಶಕ್ಯ ನಿನ್ನಿಂದ ಅವನನ್ನ ದೃಷ್ಟುಂ ನ ಶಕ್ಯ ಮಯಾಪಿ, ನನ್ನಿಂದಲೂ ಸಹ ಅವನ ನೋಡಲು ಸಾಧ್ಯವಿಲ್ಲ. ಅನ್ಯ ವಾಪಿಸ್, ಇನ್ನು ಬೇಕಾದ್ರೆ ಬೇರೆಯವ್ರ ಕತೆ ಹೇಳ್ಬೇಕಾ? ಇದರಲ್ಲೇ ರುದ್ರ ಮತ್ತು ಬ್ರಹ್ಮ ರುದ್ರರು ಉತ್ಕೃಷ್ಟರಾದವರು ಇದರಲ್ಲಿ ದೇವತೆಗಳಲ್ಲಿ. ನಮ್ಮಿಬ್ಬರಿಂದಲೇ ತಿಳ್ಕೊಳ್ಳೋಕೆ ಸಾಧ್ಯ ಅಂದ್ರೆ ಈ ಇಂದ್ರಾದಿ ವಾಯುದೇವನ ಆ ದೇವತೆಗಳಲ್ಲಿ ಯಾವ ಲೆಕ್ಕ ಅದು? ಅದರಿಂದ ಯಾರಿಂದಲೂ ಕಾಡಿಲ್ಲ ಅವನು. ಸಗುಣೋ ನಿರ್ಗುಣೋ ವಿಶ್ವ, ಅವನು ನೋಡಿಲ್ಲ ದೇವ ಸಗುಣ, ಪರಿಪೂರ್ಣವಾದ ಗುಣವುಳ್ಳವನು. ನಿರ್ಗುಣ, ಹೇಯ ಗುಣವಿಲ್ಲದವನು, ಗುಣವೇ ಇಲ್ಲದವನು ಅಂತದಲ್ಲ, ಹೇಯ ಗುಣವಿಲ್ಲದವನು. ಎಸ್ ಇದೆ ಅಲ್ಲ. ಮೇಲೆ ವಿಶ್ವ ಜ್ಞಾನ ದೃಶ್ಯೋ ಕೆಸೌ ಸತ್ವದ. ಅದಕ್ಕೆ ಅವನು ಎಲ್ಲಕ್ಕೂ ಅವನು ವಿಶ್ವವಾಗಿದ್ದಾನೆ. ಅವನು ಯಾವ ಕಥೆ? ಜ್ಞಾನ ದೃಶ್ಯೋ ಕೆಸೌ ಸ್ಮೃತಃ. ಜ್ಞಾನಿಗಳಿಗೆ, ಜ್ಞಾನ ಅಂದ್ರೆ ಜ್ಞಾನಿಗಳು ಯಾರಾದ್ರೂ ಆಗ್ಬೋದು. ನಾವು ಅವನ್ನ ಭಗವಂತ ಉಪಾಸನೆ ಮಾಡಿದ್ರೆ ಜ್ಞಾನಿಗಳಿಗೆ ಮಾತ್ರ ಅವನು ತೋರಿಸ್ಕೋತಾನೆ. ಪೂರ್ಣವಾಗಿ ಸಾಧ್ಯವಿಲ್ಲ, ಒಂದು ಅಂಶವನ್ನ ತೋರಿಸ್ಕೋತಾನೆ ಭಗವಂತ. ಇಲ್ಲದೇ ಅವನ ನೋಡಕ್ಕೂ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಅದರಿಂದ ಜ್ಞಾನಕ್ಕೆ ಮಾತ್ರ ಗೋಚರಾಗ್ತಾನೆ. ಇಲ್ಲಿ ಜ್ಞಾನ ಅನ್ಬೇಕಂದ್ರೆ ಉಪಾಸನೆ ಅಂತ ಹೋಗ್ಬೇಕು. ಉಪಾಸನೆ ಮೇಲೆ ಋಷಿಗಳೆಲ್ಲ ತಪಸ್ ಮಾಡಿ ಉಪಾಸನೆ ಮಾಡಿ ಅಲ್ಲಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಾಗ ಅದರಲ್ಲಿ ಭಗವತ್ ಸಾಕ್ಷಾತ್ಕಾರವೂ ಮಾಡ್ಕೊಳ್ತಾರೆ. ಅದರಿಂದ ಅವ್ರಿಗೆ ಮಾತ್ರ ಗೋಚರನಾಗ್ತಾನೆ. ಅದರಿಂದ ಅದು ಯಾವುದೋ ಒಂದು ದೀಪದ ತರ ಇದು ತೋರಿಸ್ತಾನೆ ಅಷ್ಟೇ. ಪರಿಪೂರ್ಣವಾಗಿ ತಿಳ್ಕೊಳ್ಳೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಅದನ್ನ ಹೇಳ್ತಾರೆ. ಆಮೇಲೆ ಮಹಾಭಾರತದಲ್ಲೂ ಅದನ್ನ ಹೇಳ್ತಾನೆ. ಕಡೆಗೆ ಭೀಷ್ಮರು ಇದು ಮೋಕ್ಷ ಪರ್ವದಲ್ಲಿ ಭಿಕ್ಷರು ಹೇಳುವಂತ ಅದ್ಭುತ ಮಾತು, ತವಾಂತರಾತ್ಮ ಮಮಚ ಏಚ ಅನ್ಯೇ ದೇಹಿ ಸಂಹಿತಾ ಸರ್ವೇಶಾಂ ಸಾಕ್ಷಿಭೂತೋಸೌ ನಗ್ರಾಹ್ಯ ಕೇನಚಿತ್ ಕ್ವಚಿತ್ ಅನ್ಬಿಟ್ರು. ಅದಕ್ಕೆ ಅವನು ಸಾಕ್ಷಿಭೂತನಾಗಿ ಭೀಷ್ಮ ಹೇಳ್ತಾರೆ, ನಿನ್ನಲ್ಲಿ ಸಾಕ್ಷಿಭೂತನಾಗಿ ಭಗವಂತ ಅಂತರ್ಯಾಮಿಯಾಗಿ ಇರ್ತಾನಪ್ಪ. ಅದು ಸಾಕ್ಷಿಭೂತನಾಗೇ ಇರ್ತಾನೆ. ತವಾಂತರಾತ್ಮ ಮಾಚ, ನಿನ್ನಲ್ಲೂ ಇದ್ದಾನೆ ನನ್ನಲ್ಲೂ ಇದ್ದಾನೆ. ಅನ್ಯೇ ದೇಹಿ ಸಂಗೀತ, ಅದೇ ತರ ಅನ್ಯೇ ಬೇರೆ ಎಲ್ಲ ಯಾವುದಕ್ಕೂ ಒಂದು ದೇಹ ಅಂತ ಇದೆಯೋ
ದೇಹ ಅನ್ನೋ ಸಂಜ್ಞೆ ಬಂದ್ರೆ ಸಾಕು ಎಲ್ಲ ನೋಡಿ. ಇದರಲ್ಲೇ ನಮ್ಮಲ್ಲಿ ಅಚಿತ್ತಲ್ಲೂ ಇರ್ತಾನೆ. ನಮ್ಮ ಇದರಲ್ಲಿ ಸಿದ್ಧಾಂತ ಹೇಳ್ಬೇಕು. ಅದಕ್ಕೆ ಒಂದು ದೇಹ ಅಂತ ಒಂದು ಸಂಜ್ಞೆ ಬಂದ್ರೆ ಅದ್ರಲ್ಲಿ ಇರ್ತಾನೆ. ಒಂದು ವಸ್ತುವನ್ನ ನೀವು ಒಂದು ಉತ್ಪತ್ತಿ ಮಾಡ್ಬಿಟ್ರೆ ಅದರಲ್ಲಿ ಒಂದು ಭಗವದ್ ಅಂಶ ಬಂದು ಸೇರ್ಕೊಳ್ಳುತ್ತೆ. ಎಲ್ಲಾ ಕಡೆ ಇರೋದ್ರಿಂದ ಒಂದು ಅಂಶ ಸೇರ್ಕೊಳ್ಳುತ್ತೆ. ಎಲ್ಲಿ ಒಂದು ದೇಹ ಅಂತ ಒಂದು ದೇಹ ಅಂದ್ರೆ ಒಂದು ಆಸರೆ ಅಂತ ಒಂದು ಇಟ್ಬಿಡ್ತು, ಅಲ್ಲೆಲ್ಲ ಭಗವಂತನಿರುತ್ತೆ. ಅವನು ಸರ್ವೇಶಾಂ ಸಾಕ್ಷಿ ಅಸೌ ಸಾಕ್ಷೀಭೂತಃ. ಎಲ್ಲಾ ಕಾಲದಲ್ಲೂ ಅಂದ್ರೆ ಅನೇಕ ಜನ್ಮಗಳನ್ನು ತಗೊಂಡ್ರು ಸಹ ಆ ಎಲ್ಲಾ ಜನ್ಮಗಳಲ್ಲೂ ಎಡೆಬಿಡದೆ ಅವನು ಇರ್ತಾನೆ. ಅದು ಅಸೌ ಸಾಕ್ಷೀಭೂತಃ. ಅವನನ್ನ ಕಣ್ತಪ್ಪಿಸಿ ಏನೂ ಮಾಡಕ್ ಸಾಧ್ಯವಿಲ್ಲ. ಅವನು ಯಾವಾಗಲೂ ಸಾಕ್ಷೀಭೂತನಾಗಿರ್ತಾನೆ. ನ ಗ್ರಾಹ್ಯ, ಅವನನ್ನ ಗ್ರಹಣ ಮಾಡಲು ಸಾಧ್ಯವಿಲ್ಲ. ಆಮೇಲೆ ಕೇನಚಿತೆ ಅವನಿಗೆ ಅದು ಕ್ವಚಿತೆ, ಯಾವಾಗ್ಲೂ ಯಾರಿಂದಲೂ, ಕೇನಚಿತೆ ಯಾರಿಂದಲೂ, ಕ್ವಚಿತು ಯಾವಾಗ್ಲೂ ಯಾರಿಂದಲೂ ಅವನನ್ನು ಗ್ರಹಿಸಲು ಸಾಧ್ಯವಿಲ್ಲ ಅಂತ ಭೀಷ್ಮರು ಯುಧಿಷ್ಠನಿಗೆ ಉಪದೇಶ ಮಾಡ್ತಾರೆ. ಅದು ಮೋಕ್ಷ ಧರ್ಮದಲ್ಲಿ ಅದನ್ನ ಅದಕ್ಕೆ ಅತೀಂದ್ರಿಯತ್ವಾತೆ ಅಕೃಷ್ಣ ಗ್ರಹಣತ್ವಾತೆ ಚ ಅಪ್ರಮೇಯತ್ವಂ ಏಷ್ವೇ ವಚನೇಶು ಸ್ಫುಟಂ ಅಂತ ಹೇಳ್ತಾರೆ. ಅದರಿಂದ ಭಗವಂತನ ಅತೀಂದ್ರಿಯ ರೂಪ ಅವನನ್ನು ಮಾಡ್ಕೊಳ್ಳೋದ್ರಿಂದ, ಆಮೇಲೆ ಅಕೃಷ್ಣ ಗ್ರಹಣತ್ವಾತೆ ಅವನನ್ನ ಪೂರ್ಣವಾಗಿ, ಕೃಷ್ಣ ಅಂದ್ರೆ ಅಕೃಷ್ಣ ಅಂದ್ರೆ ಪರಿಪೂರ್ಣ, ಕೃಷ್ಣ ಅಂದ್ರೆ ಸ್ವಲ್ಪ, ಅಕೃಷ್ಣ ಪರಿಪೂರ್ಣನಾಗಿರೋದ್ರಿಂದಲೂ ಅವನ ಪರಿಪೂರ್ಣವಾಗಿ ಗ್ರಹಣ ಮಾಡಲು ಸಾಧ್ಯವಿಲ್ಲ ಅವನು. ಅದರಿಂದ ಅವನು ಅಪ್ರಮೇಯತ್ವಂ ಅದು ಯೇಷು. ಅದರಿಂದ ಅವನ ಭಗವಂತನ ಅಪ್ರಮೇಯತ್ವವನ್ನ ಮೇಲೆ ಹೇಳಿದ ವಚನಗಳು ಯೇಷು ಏವ ವಚನೇಶು ಸ್ಫುಟಂ, ಮೇಲೆ ಹೇಳಿದ ವಚನಗಳಿಂದ ಸ್ಫುಟವಾಗಿ ತಿಳಿಯುತ್ತೆ ಅಂತ ಮುಗಿಸ್ತಾರೆ ವ್ಯಾಖ್ಯಾನನ್ನ. ನಿರುಕ್ತಿ ಅದನ್ನೇ ಹೇಳ್ತಾರೆ. ಬ್ರಹ್ಮಾದೀನಾಂಚ ಕರ್ಣೈಹಿ ನೋ ಮಾತುಮಪಿ ಶಕ್ಯತೆ ಅಂತ ದ್ರಷ್ಟುಂ ಹಿ ಅಸೌ ಅಪ್ರಮೇಯ ವಚಸಾಮಪಿ ಅಗೋಚರಃ. ಅದಂದ್ರೆ ಬ್ರಹ್ಮಾದಿಗಳಿಗೂ ಸಹ ಅವರ ಇಂದ್ರಿಯಗಳಿಗೂ ಸಹ ಅವನು ಮಾತು ಹೇಳ್ತಾರೆ. ಮಾತುಂ ಅಪಿ ಮಾತುಂ ಅಂದ್ರೆ ಅಳಿಯೋದು. ಮಾನ ಅಂತ ಹೇಳ್ತೇವೆ. ಮಾನ ಅನ್ನೋದು ಅಳಿಯೋದು. ಮಾನ ಮಿಲಾಪನ್ಯ ಅಂತ ಹೇಳ್ತಲ್ಲ. ಮಾನ ಅಂದ್ರೆ ನಾವು ಹೇಳೋ ಈ ನಮಗಿರೋ ಮಾನ ಅಂತಲ್ಲ, ಅಳತೆ ಮಾನಂ. ಅದಕ್ಕೆ ಮಾತುಂ ಅನ್ನೋದು ಅಳಿಯೋದಿಕ್ಕೆ ಮಾತುಂ. ಅವನ್ನ ಅಳಿಯೋದಿಕ್ಕೆ ಯಾರು ಬ್ರಹ್ಮಾದಿಗಳಿಗೂ ಆಗೋದಿಲ್ಲ. ಅಷ್ಟೇ ಯಾಕೆ ದ್ರಷ್ಟಂ ಹಿ ಅಸೌ, ಅವನ್ನ ನೋಡಲು ಯಾರಿಂದಲೂ ಸಾಧ್ಯವಿಲ್ಲ. ಅದರಿಂದ ಅಪ್ರಮೇಯ ವಚಸಾಮಪಿ, ಹೋಲಿ ನೋಡಕ್ಕಾಗಲ್ವಲ್ಲ, ಮಾತಿನಂದಾದ್ರೂ ಅವಳ ಮುಖಾಂತರ ವಚಸಾಮಪಿ ಗೋಚರ ಅವನು ತಗೊಳ್ಳೋದಕ್ಕೆ. ಯಥೋ ವಾಚೋ ನಿವರ್ತಂತೆ ಅಪ್ಯಮನಸಾ ಸಹ ಅಂದ್ಬಿಡ್ತು. ಹೋಗ್ಲಿ ವಾತ್ ನನ್ನ ಶಬ್ದದಿಂದಲೂ ಆಗೋದಿಲ್ಲ, ಮನಸ್ಸಿಂದಲೂ ಊಹಿಸ್ಕೋದ ಅಂದ್ರೆ ಮನಸ್ಸಿನಿಂದಲೂ ಊಹಿಸಲು ಸಾಧ್ಯವಿಲ್ಲ. ಅದರಿಂದ ಅವನ ಪ್ರಮೇಯ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಹೃಷಿಕೇಶ ಅನ್ನೋದಕ್ಕೆ ಹೃಷಿಕೇಶ, ಓಂ ಹೃಷಿಕೇಶಾಯ ನಮಃ ಅಂದ್ಬಿಟ್ಟು ಇದರಲ್ಲಿ ತತ್ಕರಣಾನಾಮಪಿ ನಿಯಾಮಕತ್ವಾತ್ ಹೃಷಿಕೇಶ ಯಥಾ ಶ್ರೀ ಹರಿವಂಶೆ ಋಷಿಕಾನಿ ಇಂದ್ರಿಯಾಣ್ಯಾಹೋ ತೇಷಾಂ ಈಶೋ ಯಥೋ ಭವಾನ್. ಕಡೆಗೆ ಆಮೇಲೆ ತತ್ಕರಣ, ತತ್ತಂದ್ರೆ ಮೇಲೆ ಹೇಳ್ದ ಬ್ರಹ್ಮ ರುದ್ರಾದಿಗಳು ಇದೆಲ್ಲ ಅಂತವ್ರು ಅವ್ರು ಹೇಳ್ಬಿಟ್ರೆ ಅವ್ರ ಕೆಳಗಡೆ ಇರೋ ದೇವತೆ ಹೇಳೋ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಅವ್ರು ಎಲ್ರಿಗಿಂತ ಮೇಲೆ ಇರೋರು ರುದ್ರ ಮತ್ತು ಬ್ರಹ್ಮರು. ಅವರಿಗೆ ಆಗೋದಿಲ್ಲ ಅಂದ್ರೆ ಕೈ ಮುದುಗ ನ್ಯಾಯ ತರ ಕೆಳಗಡೆ ಇರೋರಿಗೆ ಹೇಳ್ಬೇಕು. ಅದರಿಂದ ತತೆ ಅಂದ್ರೆ ಬ್ರಹ್ಮರುದ್ರಾಣಾಮಪಿ ಕರಣಾನಾಮಪಿ ನಿಯಾಮಕತ್ವಾತ್ ಹೃಷಿಕೇಶವ. ಅವರನ್ನೂ ಸಹ ಬ್ರಹ್ಮರುದ್ರಾದಿಗಳನ್ನು ನೇಮನ ಮಾಡೋದ್ರಿಂದ ಅವನು ಹೃಷಿಕೇಶ ಅಂತ ಹೇಳ್ತಾರೆ ಆ ಕಡೆ. ಅದಕ್ಕೆ ಅವ್ರೆಲ್ಲರನ್ನೂ ಮಾಡೋದ್ರಿಂದ ಋಷಿಕ ಅನ್ನುವಾಗ ಬ್ರಹ್ಮರುದ್ರಾದಿಕೊಂಡು ಅವರನ್ನ ನಿಯಂತ್ರಣ ಮಾಡುತ್ತಾ ಋಷಿಕೇಶ ಅಂತ ಒಂದರ್ಥ. ಆಮೇಲೆ ಋಷಿಕ ಅಂದ್ರೆ ಇಂದ್ರಿಯಗಳಿಗೆ ಆಯ್ತು. ಋಷಿಕಾನಿ ಇಂದ್ರಿಯಾನ್, ಇದು ಹರಿವಂಶದಲ್ಲಿ ಬರುವಂತಹದ್ದು. ಋಷಿಕಾನಿ ಇಂದ್ರಿಯಾಣ್ಯಾಹು, ಋಷಿಕ ಅಂದ್ರೆ ಇಂದ್ರಿಯಗಳು. ತೇಷಾಂ ಈಶಃ ಯಥೋ ಭವಾನ್, ಅವರೆಲ್ಲವೂ ನೀನು ಒಡೆಯನಾಗಿದ್ದೀಯ ನೀನು ಅಂತ ಅದ್ರಲ್ಲಿ ಹರಿವಂಶದಲ್ಲಿ ಹೇಳ್ತಾ. ಅದಕ್ಕೆ ಇಂದ್ರಿಯಗಳಿಗೆಲ್ಲ ನೀನು ಒಡೆಯನಾದ್ರಿಂದ ಹೃಷಿಕೇಶ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಹೃಷಿಕೇಶಸ್ತೋ ವಿಷ್ಣು ಚಾತೋ ದೇವೇಶು ಕೇಶವ ಇತಿ. ಅದರಿಂದ ಲೋಕದಲ್ಲಿ ಋಷಿಕೇಶನಂತ ಕೇಶವ ಅಂತ ಅಂದ್ಬಿಟ್ಟು ಅವನಿಗೆ ಶ್ರೀಕೇಶ ಅಂತ, ಕೇಶವ ಅಂತ ಲೋಕದಲ್ಲಿ. ಕೇಶವ ಅನ್ನೋದು ಮೇಲೆ ಹೇಳಿದಂತ. ಆಮೇಲೆ ಕಹ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ಈಶ ಸರ್ವೇಶ. ಅವರಿಬ್ಬರಿಗೂ ತವಾಂಶ ಸಂಭೂತವು ಅಂತ ಹೇಳೋದ್ರಿಂದ ಆ ಕೇಶವ ಶಬ್ದ ಬಂತು. ಅದು ಮೊದಲೇ ಹೇಳಿದ್ರು ಅದನ್ನ. ಅವರಿಬ್ಬರಿಗೂ ಅಂತರ್ಯಾಮಿ ಒಡೆಯನಾದ್ರಿಂದ ಕೇಶವ. ಇಂದ್ರಿಯಗಳಿಗೆ ಒಡೆಯನಾದ್ರಿಂದ ಹೇಳ್ತಾರೆ ಇತೋ ವಿಷ್ಣು ಖ್ಯಾತೋ ದೇವೇಶು ಕೇಶವ. ಈತ ದೇವತೆಗಳೆಲ್ಲರೂ ಸಹ ನಿನ್ನನ್ನ ಋಷಿಕೇಶ ಅಂತಾನು ಕೇಶ ಅಂತ ಅಂದ್ಬಿಟ್ಟು ವಿಖ್ಯಾತಿಯ ಪಡ್ಕೊಂಡಿದೆ. ದೇವತೆಗಳು ನಿನ್ನ ಕೊಂಡಾಡ್ತಾರೆ ಅಂತ ಹೇಳಿದ್ರು ತಗೊಳ್ತಾರೆ. ಅದಕ್ಕೆ
ಆಮೇಲೆ ಹರ್ಷಾತ್ ಸೌಖ್ಯಾತ್ ಸುಖ ಐಶ್ವರ್ಯಾತ್ ಋಷಿಕೇಶತ್ವಂ ಅಶ್ನುತೆ ಇತಿವ ಅಂತ. ಆಮೇಲೆ ಕೃಷಿ ಅನ್ನೋ ಕೃಷಿ ಅಂದ್ರೆ ಹರ್ಷದಿಂದ ಒಂದು ಹರ್ಷಧಾತು ಒಂದು ಹರ್ಷ ಒಂದು ಬರುತ್ತೆ ಅದರಲ್ಲಿ. ಅದರಿಂದ ಹರ್ಷಾತ್ ಸೌಖ್ಯಾತ್, ಹರ್ಷದಿಂದಲೂ ತನ್ನಲ್ಲಿಯೂ ಹರ್ಷದಿಂದಲೂ ಸಹ, ಸೌಖ್ಯಾತ್ ಸುಖದಿಂದಲೂ ಸಹ, ಐಶ್ವರ್ಯಾತ್ ತನ್ನಲ್ಲಿ ಐಶ್ವರ್ಯ ಅಂದ್ರೆ ಗುಣಗಳು ಇದೆಲ್ಲವೂ ಅದರಿಂದಲೂ ಸಹ ಅವನಿಗೆ ಋಷಿಕೇಶತ್ವಂ ಅಶ್ನುತೆ ಇವೆಲ್ಲವೂ ಇರೋದ್ರಿಂದ ಅವನಿಗೆ ಸಂತೋಷ ಸೌಖ್ಯ ಐಶ್ವರ್ಯ ಎಲ್ಲ ಇರೋದ್ರಿಂದಲೂ ಅವನಿಗೆ ಅದಿರೋದ್ರಿಂದ ಇವೆಲ್ಲಕ್ಕೂ ಈಶ ಒಡೆಯನಾದ್ರಿಂದ ಋಷಿಕೇಶ ಅಂತ ಅಶ್ವತೆ ಕೂಡೋದ್ರಿಂದ ನಿನ್ಗೆ ಋಷಿಕೇಶ ಅನ್ನೋ ಶಬ್ದವನ್ನ ನೀನು ಪಡ್ಕೊಂಡಿದೀಯಾ ಅಂತ ಹೇಳ್ತಾರೆ ಕಡೆಗೆ. ನಿರುಕ್ತಿ ಆಮೇಲೆ ಇಂದ್ರಿಯಾಣಾಂ ನಿಯಂತ್ರತ್ವಾದೇ ಋಷಿಕೇಶ ಪ್ರಕೀರ್ತಿತ, ಇಂದ್ರಿಯಗಳನ್ನು ನಿಯಂತ್ರಣ ಮಾಡೋದ್ರಿಂದ ಋಷಿಕೇಶ ಅಂತ ಹೇಳ್ತಾ ಇದಕ್ಕೆ. ಹಾಗಾಗಿ ಲೋಕದಲ್ಲಿ ಇಂದ್ರಿಯ ನಿಗ್ರಹ ಮಾಡ್ಬೇಕಾದ್ರೆ ಭಗವಂತ ಗೀತೆ ಹೇಳ್ತಾನೆ ಅವನಿಗೆ ಬಹಳ ದೂರ ಅನ್ಬಾರ್ದು. ಅವನು ಹೌದು ಬಹಳ ಕಷ್ಟ ಆಯ್ತು ಇಂದ್ರಿಯ ನಿಗ್ರಹ ಅನ್ನೋದು, ಮನೋ ಇಂದ್ರಿಯ ನಿಗ್ರಹ ಅಂತ ಬಹಳ ಕಷ್ಟವಾದದ್ದು. ಅದಕ್ಕೆ ಅಭ್ಯಾಸ ಕೊಂತೆಯ ಅಂತ ಅವನು ಹೇಳ್ತಾನೆ ಕಡೆಗೆ. ಅವಾಗ ಅಭ್ಯಾಸದಿಂದ ವೈರಾಗ್ಯನ ಇದ್ ಮಾಡ್ಬೇಕು ಅಂತ, ಅಭ್ಯಾಸದಿಂದಲೂ ವೈರಾಗ್ಯದಿಂದಲೂ ಮಾಡ್ಬೇಕು ಅನ್ಬಿಟ್ಟು ಅಂತ. ಅದಕ್ಕೆ ಇಲ್ಲಿ ಹೇಳ್ತಾರೆ ಎಲ್ಲಕ್ಕೂ ಒಡೆಯನಾದ ಭಗವಂತನನ್ನೇ ಅವನ ಕಾಲಿಗೆ ಬಿದ್ಬಿಟ್ರೆ ನನಗಿದು ಸಾಧ್ಯವಿಲ್ಲ, ನೀನೇ ನನಗೆ ಮಾಡ್ಬೇಕು ಅಂದ್ರೆ ಅವನ ಎಲ್ಲಾ ಇಂದ್ರಿಯಗಳು ಅವನೇ ಒಡೆಯ, ಅದರಿಂದ ಅವನು ನಿಯಂತ್ರಣ ಮಾಡ್ತಾನೆ. ನಮಗೆ ಸುಲಭವಾದ ದಾರಿ ಭಗವಂತನಿಗೆ ಬಿದ್ದು ನನ್ನಿಂದ ಇದು ಸಾಧ್ಯವಿಲ್ಲ ನೀನೇ ಮಾಡಬೇಕು ಅಂದ್ರೆ ಅವನು ಸುಲಭವಾಗಿ ನಮಗೆ ಮನಸ್ಸು ಹೋಗದೆ ಇರೋ ತರ ಮಾಡಿ ಒಂದು ಇದಕ್ಕೆ ಪೂರ್ಣವಾಗಿ ಇಂದದು ಪರಿಣಾಮ ಎಷ್ಟು ಬೇಕೋ ಅಷ್ಟಾದ್ರೂ ಇಂದ್ರಿಯ ನಿಗ್ರಹ ಬಂದು ಅವನನ್ನ ನೋಡುವಂತೆ ಮಾಡಿ ನಾವು ಶರಣಾಗತಿ ಮಾಡುವಂತ ಇಲ್ಲ ಭಕ್ತಿಯೋಗ ಮಾಡುವಂತ ಮಾಡ್ತಾನೆ ಅನ್ಬಿಟ್ಟು ಅಂತ ಪ್ರಕೀರ್ತಿತ ಅಂತ. ಪದ್ಮನಾಭ ಅಂತ ಹೇಳುತ್ತೆ ಇಲ್ಲಿ. ಉಕ್ತಂ ಹಿ ಸರ್ವಂ ವ್ಯನಕ್ತಿ ಪದ್ಮನಾಭ ಪದ್ಮಧುವಃ ಪ್ರಭವಃ ಪದ್ಮೋ ನಾಭೌ ಅಸ್ಯ ಇತಿ. ಅಂದ್ರೆ ಮೊದಲೇ ಕಡೆ ಹೇಳ್ತೇನೆ ಪದ್ಮನಾಭೌ ಅಸೌ ಇತಿ. ಪದ್ಮೋ ಅಂದ್ರೆ ಪದ್ಮ, ಯಾರ ನಾಭಿಯಲ್ಲಿ ಪದ್ಮ ಇದೆಯೋ ಕಮಲವಿದೆಯೋ ಅವನು ಪದ್ಮನಾಭ. ಕಮಲವನ್ನು ತನ್ನ ನಾಭಿಯಾಗಿ ಉಳ್ಳವನು ಇಲ್ಲ ಕಮಲವನ್ನು ತನ್ನ ನಾಭಿಯಲ್ಲಿ ಉಳ್ಳವನು, ಅವನ ನಾಭಿಯೇ ಕಮಲ ಅನ್ಬೋದು, ನಾಭಿಯಲ್ಲಿ ಕಮಲ ಇದೆ ಅಂತ ಎರಡೂ ಒಂದೇ ಆಗುತ್ತೆ. ಯಾರಿದವನು ಅವನಿಗೆ ಪದ್ಮನಾಭ. ಅಂತಹದಲ್ಲಿ ಪದ್ಮಭುವ, ಪದ್ಮದಲ್ಲಿ ಭುವ ಅಂದ್ರೆ ಹುಟ್ಟವನು ಯಾರು ಪದ್ಮಭುವ ಚತುರ್ಮುಖ ಬ್ರಹ್ಮ. ಆ ಪದ್ಮಭುವನ್ನ ಪ್ರಭವ, ಆ ಪದ್ಮಭುವನ್ನ ಪಡೆದವನು ಯಾರು ಅವನು ಪದ್ಮನಾಭ. ಪದ್ಮಭುವ ಪ್ರಭವ, ಪದ್ಮಭುವವನ್ನು ಪಡೆದವನು ಪದ್ಮನಾಭ ಅಂತ ಆಗುತ್ತೆ. ಯಾರ ಒಂದು ಅವನ ಒಂದು ಹೊಕ್ಕಳು ಇರುತ್ತಲ್ಲ ಆ ಹೊಕ್ಕಳು ನಾಭಿ, ಆ ಹೊಕ್ಕಳು ಪದ್ಮವಾಗಿದೆಯೋ ಅದರಿಂದಲೂ ಪದ್ಮನಾಭ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಆಮೇಲೆ ಧಾತೋತ್ ಅನ್ನೋ ಕಡೆಗೆ ಇಲ್ಲಿ ಒಂದು ಹೇಳ್ತಾರೆ ಅದಕ್ಕೆ ಇನ್ನೊಂದು ಹೇಳ್ತಾರೆ ಧಾತೋತ್ಥಾನ ಸಂವಿಶದಿ ಪಂಚವರ್ಷ ಶತಾನಿತೋ ಧಾತುರ್ನಾಭ್ಯಾಂ ಪುಷ್ಕರಂ ಪ್ರಾದುರ್ಭವತಿ ಪುಷ್ಕರಂ ಪುಂಡರೀಕಂಚ ಪದ್ಮಂ ಚಕ್ರಂ ಇತ್ಯೇಷ ಕಾಲಃ. ಈ ನಾಭಿ ಅನ್ನೋದಕ್ಕೆ ಇನ್ನೊಂದು ಕಾಲಕ್ಕೆ ಭಗವಂತನ ನಾಭಿ ಇದೆಯಲ್ಲ ಅದೇ ಕಾಲತ್ರಯ, ಅದೇ ಕಾಲ ಅಂತ ಹೇಳ್ತಾರೆ. ಅದರಲ್ಲಿ ಭಗವಂತ ಅಂತ ಅಂದ್ರೆ ಅವನು ಮೂರ್ಮುಖ ಉತ್ಥಾನ ಮೇಲಕ್ಕೆ ಉತ್ಥಾನವಾಗಿದ್ಕೊಂಡು ಪಂಚವರ್ಷ ಶತಾನಿತು ಸಂವಿಶತಿ 500 ವರ್ಷಗಳ ಕಾಲ, ಇದು ದೈವರ್ಷ ಅಂತ ಹೋಗ್ಬೋದು. ಇದು 500 ವರ್ಷಗಳ ಕಾಲ ಭಗವಂತ ಮೇಲ್ಮುಖವಾಗಿ ಮುಖವನ್ನ ಮೇಲ್ ಮಾಡ್ಕೊಂಡು ಮಲಗಿರ್ತಾನಂತೆ ಅವನು. ಆಗ ಏನಾಗುತ್ತೆ ಧಾತುರ್ನಾಭ್ಯಾಂ ಪುಷ್ಕರಂ ಪ್ರಾದುರ್ಭವತಿ. ಆಗ ಅವನ ಧಾತು ಅಂದ್ರೆ ಇಲ್ಲಿ ದೇವವರ್ಷದ 500 ದೇವವರ್ಷಗಳು ತಗೋಬೇಕು. ಆಗ ಅವನ ನಾಭಿಯಿಂದ ಒಂದು ಪುಷ್ಕರ ಪ್ರಾದುರ್ಭವ ಆಗುತ್ತಂತೆ, ಉತ್ತರ ಆಗುತ್ತಂತೆ. ಪುಷ್ಕರಂ ಪುಂಡರೀಕಾಕ್ಷಂಚ ಪದ್ಮಂಚಕ್ರಂ ಇತ್ಯೇಷ ಕಾಲ. ಅದರಿಂದ ಪುಷ್ಕರ ಅಂತ ಹೇಳಿ, ಪುಂಡರೀಕ ಅಂತ ಹೇಳಿ, ಪದ್ಮ ಅಂತ ಹೇಳಿ, ಚಕ್ರ ಅಂತ ಹೇಳಿ ಇವೆಲ್ಲವೂ ಕಾಲವೇ. ಆ ಸಮಯಕ್ಕೆ ಹೊಂದಿರೋದ್ರಿಂದ ಕಾಲಕ್ಕೆ ಇನ್ನೊಂದು ಹೆಸರು ಇವೆಲ್ಲವೂ. ಅದರಿಂದ ಕಾಲವನ್ನ ಧರಿಸಿರೋದು, ತನ್ನ ನಾಭಿಯಲ್ಲಿ ಧರಿಸಿರೋದ್ರಿಂದ ಅವನು ಪದ್ಮನಾಭ. ಇವೆಲ್ಲೂ ಕಾಲಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ ಅದಕ್ಕೆ. ಇತ್ಯೇಷಃ ಕಾಲಃ ಅಜಶ್ಚನ, ಅದಕ್ಕೆ ಶ್ರುತಿಯಲ್ಲಿ ಬರುತ್ತೆ ಅಜಶ್ಚನಾಭಾವದ್ಯೇ ಕಮರ್ಪಿತಂ ಯಸ್ನಿತಂ ವಿಶ್ವಭುವನ್ ಮಧಿಷ್ಠಿತಂ ಅಂತ ಶ್ರುತತೆ. ಅಜಸ್ಯ ನಾಭೌ ಆಮೇಲೆ ಏಕಂ ಅರ್ಪಿತಂ. ಅಜಸ್ಯ ಅಂದ್ರೆ ಯಾರಿಗೆ ಹುಟ್ಟಿಲ್ವೋ ಇಲ್ಲಿ ಭಗವಂತನಿಗೆ ನಾಭೋನಲ್ಲಿ ಏನಾಗುತ್ತೆ ಏಕಂ ಅರ್ಪಿತಂ, ಒಂದು ಕಮಲ ಅನ್ನೋದು ಆಗುತ್ತೆ. ಯಸ್ಮಿನ್ ನಿತಂ, ಅಲ್ಲಿಂದ ವಿಶ್ವಂ ಭುವನಂ ಅಧಿಷ್ಠಿತಂ, ಅವನ ನಾಭಿಯಿಂದ ಇಡೀ ಚತುರ್ಮುಖ ಪರಮಾರ್ಥನೆ ಅವನು ಸೃಷ್ಟಿಯನ್ನು ಮಾಡ್ತಾನೆ. ಅವನ ನಾಭಿಯಿಂದ ಇಡೀ ಜಗತ್ತನ್ನ ಅವನು ನಿಯಂತ್ರಣ ಮಾಡ್ತಾನೆ. ಅಧಿಷ್ಠಿತಂ, ಎಲ್ಲಾ ವಿಶ್ವವು ಭಗವಂತನ ನಾಭಿಯಲ್ಲಿ,
ಅಂದ್ರೆ ಕಾಲ ರೂಪದಲ್ಲಿ ಕಾಲತ್ರಯದಲ್ಲೂ ಅಲ್ಲೇ ಅಡಗಿದೆ, ಆಧಾರದಲ್ಲೂ ಭಗವಂತನ ನಾಭಿಯಲ್ಲೇ ಬರುತ್ತೆ. ಎಲ್ಲಾ ರೂಪದಲ್ಲೂ ಇಡೀ ಜಗತ್ತು ಭಗವಂತನ ನಾಭಿಯಲ್ಲಿ ಸೇರ್ಕೊಂಡಿದೆ. ಅದಕ್ಕೆ ಅಧಿಷ್ಠಿತಂ ಅಂದ್ರೆ ಅದರಲ್ಲಿ ಆಧಾರ ಪಟ್ಕೊಂಡಿದೆ, ಅದಕ್ಕೆ ಆಧಾರವಾಗಿ ಹೊಂದಿದೆ. ಅದರಿಂದಲೂ ಸಹ ಹೇಳ್ತಾರೆ ಪದ್ಮನಾಭ ಅಂತ ಹೇಳ್ತಾರೆ ಕಡೆಗೆ. ಅದರ ನಿರುಕ್ತಿ ಹೇಳ್ತಾರೆ ಅದಕ್ಕೆ ಕಾಲಾತ್ಮಕಂತು ಯತ್ ಪದ್ಮಂ ನಾಭೌ ಯಶ್ಚ ಉಚ್ಯತೆ ಪದ್ಮನಾಭಶ್ಚ ಅಷ್ಟವರ್ಣೋ ಮಹಾಸಂತಾನದೋ ಮನುಹು ಅನ್ಬಿಟ್ಟು ಅಂತ. ಅಂದ್ರೆ ಅವನು ಕಾಲಾತ್ಮಕ, ಅವನ ನಾಭಿ ಅನ್ನೋದು ಕಾಲವನ್ನು ಸೂಚಿಸುತ್ತೆ. ಪದ್ಮನಾಭ ಅನ್ನೋದು ಬರೀ ನಾಭಿ ಅಷ್ಟೇ ಅಲ್ಲ, ಕಾಲವನ್ನೂ ಸೂಚಿಸುತ್ತೆ ಅದು. ಅದರಿಂದ ಕಾಲಾತ್ಮಕಂತು ಯತ್ ಪದ್ಮಂ, ಆ ಕಾಲ ಎಲ್ಲಿಂದ ಬರುತ್ತೆ ಅಂದ್ರೆ ಭಗವಂತನ ನಾಭಿಯಿಂದ ಸೃಷ್ಟಿಯಾಗೋದು ಕಾಲ. ಅದರಿಂದ ನಾಭೌ ಯಸ್ಯ ಉಚ್ಯತೆ, ಯಾರ ನಾಭಿಯಲ್ಲಿ ಕಮಲದ ರೂಪದಲ್ಲಿ ಕಾಲವು 3 ಕಾಲವು ಎಲ್ಲಿ ಅಡಗಿದ್ಯೋ ಅದರಿಂದ ಪದ್ಮನಾಭ ಅಂತ ಬರುತ್ತೆ. ಅದಕ್ಕೆ ಅಲ್ಲಿಂದ ಮಹಾಸಂತಾನದ ಮನುಹು, ಅಲ್ಲಿಂದ ಜಗತ್ತಿನಿಂದ ಜಗತ್ಪುಗವನ್ನು ಸೃಷ್ಟಿ ಮಾಡ್ತಾನೆ. ಜಗತ್ತು ಸೃಷ್ಟಿಯಿಂದ ಜಗತ್ತಿನ ಮಾನವರ ಸಂತಾನವೆಲ್ಲ ಆಗುತ್ತೆ. ಅದರಿಂದಲೂ ಸಹ ಪದ್ಮನಾಭ ಅಂತ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು 49 ಅಮರ ಪ್ರಭು, ಅದನ್ನ ಮುಂದಿನ ಕ್ಲಾಸಲ್ಲಿ, ನಾಳೆ ದಿವಸ ಸ್ತೋತ್ರ ತಗೊಂಡ್ಬಿಡೋಣ. ಮುಂದಿನ ಕ್ಲಾಸಲ್ಲಿ ಸೋಮವಾರ ನೋಡೋಣ. ಕವಿತಾರ್ಕ್ಯ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿವಶರೋ ಭಂಗ ಪಂಚಾನವರಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭುವಿ. ಶ್ರೀಪರಾಶರ ಭಟ್ಟಾರ್ಯ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಗಸುತಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಯಸೇ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ. ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಪ್ರಕೃತೆ ಸ್ವಭಾವಾತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ. ನಮಸ್ಕಾರ. ನಮಸ್ಕಾರ ಹೇಮಂತೆ. ಕೇಳ್ಲಿಯಾ? ಅದೇ ಲಾಸ್ಟ್ಗೆ ಅದು ಮ್ಯೂಟ್ ಆಗಿರುತ್ತೆ. லாஸ்ட் சொல்லிட்டு லாஸ்ட்ல மத்தியில கேட்டாயிருக்கு. லாஸ்ட் கன்க்ளூட் பண்ணிட்டு மியூட் ஆச்சு. என்ன ಎಲ್ಲ ಚೆನ್ನಾಗಿ ಕೇಳಿಸ್ತು. ಲಾಸ್ಟ್ಗೆ ಒಂದು 5-10 ಸೆಕೆಂಡ್ ಹೋಯ್ತು. ಒಂದು ಹೌದಾ? ಗೊತ್ತಿಲ್ಲ, ಇದು ಹೋಯ್ತು ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲಿ ಈಗ ಬಂತು, ಬ್ಲೂಟೂತ್ ಆಫ್ ಆಯ್ತು ಅನ್ಸುತ್ತೆ. ನೀ ಹೇಳಿದ ತಕ್ಷಣ ಇದು ನೋಡ್ತಿದ್ದೆ, ಬ್ಲೂಟೂತ್ ಆನ್ ಮಾಡ್ಕೊಳ್ತಾ ಇದ್ದೆ, ಆ ತಾನಾಗಿ ಆಫ್ ಆಗ್ಬಿಡುತ್ತೆ ಅದು. ಹೌದು, ಅದೇ ಹೇಳ್ದೆ ನಾನು. ನಿನಗೆ ಗೊತ್ತಾನ ಇಲ್ಲಿ ಆಕ್ಷನ್ ಮಾಡಿ ತೋರಿಸ್ದೆ, ಕೇಳ್ತಾ ಇಲ್ಲ ಅದು. ಪ್ರಭಾವ್ ಸರಿ, ನಮಸ್ಕಾರ. ನೋ ಪ್ರಾಬ್ಲಮ್. ಪವಿತ್ರ ನಮಸ್ಕಾರ ಸರ್. ನೋಡು, ಇದರಲ್ಲಿ ಇಂಟರ್ನೆಟ್ ಆರ್ಕೈವ್ ಅಂತ ನಿನ್ನ ಹತ್ರ PC ಇದೆಯಾ? PC ಅಂದ್ರೆ PC ಇದೆ, ಲ್ಯಾಪ್ಟಾಪ್ ಇದೆಯಾ ನಿನ್ನ ಹತ್ರ? ಇಲ್ಲ ಸರ್. ಇದ್ದಿದ್ರೆ ಇಂಟರ್ನೆಟ್ ಆರ್ಕೈವ್ನಲ್ಲಿ ವಿಷ್ಣು ಸಹಸ್ರನಾಮ ಶ್ರೀನಿವಾಸ ರಾಘವನ್ ಪರಾಶರ ಭಟ್ಟ ವ್ಯಾಖ್ಯಾನದಾಗ ಬರುತ್ತೆ ಅದು. ಸೊ ಅದು ಡೌನ್ಲೋಡ್ ಮಾಡ್ಕೋಬಹುದು. ನೀವು ಪುಸ್ತಕ ತಗೊಳ್ಳೋ ನೆಸಿಟಿ ಇಲ್ಲ, PC ಇಟ್ಕೊಂಡು ಅದರಲ್ಲೇ ನೋಡ್ಕೊತಾ ಹೋಗ್ಬೋದು. ಮೊಬೈಲ್ ಮಾಡ್ಕೋಬಹುದು, ದೊಡ್ಡ ಫೈಲ್ ಮೊಬೈಲ್ ಮಾಡ್ಕೋಬಹುದು ನೀನು. ಸ್ವಲ್ಪ ಫೈಲ್ ದೊಡ್ಡದಷ್ಟೇ, ಅಷ್ಟು ನನಗೆ ಮೆಮೊರಿ ಇದ್ರೆ ಮಾಡ್ಕೋಬಹುದು. ಅದು ಇನ್ನೊಂದ್ಸರಿ ಹೇಳಿ ಸರ್. ಮಗಳಿಗೆ ಹೇಳು, ಮಾಡ್ಕೊಡ್ತಾಳೆ. ಇಂಟರ್ನೆಟ್ ಆರ್ಕೈವ್ ಹೋದ್ರೆ ಅಲ್ಲಿ ವಿಷ್ಣು ಸಹಸ್ರನಾಮ ಪರಾಶರ ಭಟ್ರ ವ್ಯಾಖ್ಯಾನ ಶ್ರೀನಿವಾಸ ರಾಘವನ್ ಅಂತ ಬರುತ್ತೆ. ಅದು ಶ್ರೀನಿವಾಸ ರಾಘವ್, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿನಗೆ ಈ ಮೂಲದ ಇದು ಸಿಗುತ್ತೆ. ಅದು ಇಂಗ್ಲಿಷ್ ನಲ್ಲಿ ಇದೆ, ಬಟ್ ಇದೆಲ್ಲ ದೇವನಾಗರಿಯಲ್ಲೇ ಹಾಕಿದ್ದಾರೆ, ಸಂಸ್ಕೃತದಲ್ಲೇ ಹಾಕಿದ್ದಾರೆ. ಅವರ ಭಟ್ಟರ ವ್ಯಾಖ್ಯಾನ ಸಂಸ್ಕೃತದಲ್ಲೇ ಹಾಕಿದ್ದಾರೆ. ಸರಿ ಸರ್. ನಾನು ಇನ್ನೊಂದು ಪುಸ್ತಕ ತೋರಿಸ್ತಲ್ಲ, ಅದು ನಮಸ್ಕಾರ.